ನಾವು ಕೂಡ ನಿಮ್ಮದೇ ಭಾಷೆನಲ್ಲಿ ಮಾತಾಡೋದಾದರೆ ನಾವು ಮೇಕ್ ಇಂಡಿಯಾ ಗ್ರೇಟ್ ಅಗೈನ್, ನಿಮ್ಮದು ಮಾಗ ನಮ್ಮದು ಮಿಗ, ಇವೆರಡೂ ಸೇರಿದ್ರೆ ಮೆಗಾ. ಭಾರತದ ಬಾವುಟವನ್ನು ಅಲ್ಲಿ ಆಗಲೂ ಕೂಡ ಹಾರಿಸಿದ್ದಾರೆ. ಪ್ರಶ್ನೆ ಅದಲ್ಲ, ಭಾರತ ಏನು ಬಿಟ್ಕೊಡ್ತು, ಅಮೇರಿಕ ಏನು ಕಿತ್ಕೊಳ್ತು ನಮ್ಮಿಂದ. ನರೇಂದ್ರ ಮೋದಿಯವರು, ಟ್ರಂಪ್ ಅವರು ನನ್ನ ಪರಮಾಪ್ತ ಗೆಳೆಯ, ಬೇಕಾಬಿಟ್ಟು ಏನೆಲ್ಲ ಮಾತಾಡಿದ್ರು ಕೂಡ ನಿನ್ನ ಗೆಳೆಯ ಏನೇ ಆಗಿರ್ಬೋದು, ವ್ಯವಹಾರಕ್ಕೆ ಬಂತಂದರೆ ಆ ಗೆಳೆತನ ಎಲ್ಲ ಹೊರಗಡೆ ಬೈಟು ಕಾಪಿ ಕುಡಿಯೋಣ, ಇಲ್ಲಿ ಮಾತ್ರ ವ್ಯವಹಾರಕ್ಕೆ ಬಂದು ಅದನ್ನು ತರಬೇಡ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಟ್ರಂಪ್ ಈ ಭೇಟಿನಲ್ಲಿ ಕೊಟ್ಟಿದ್ದಾರೆ. ರೌಡಿ ಥರ ಮಾತಾಡುವಂತಹ ಒಬ್ಬ ಅಮೆರಿಕದ ಅಧ್ಯಕ್ಷ 140 ಕೋಟಿ ಜನರಿರುವಂತಹ ಭಾರತದ ಪ್ರಧಾನಿಗೆ ಈ ಥರ ಎಚ್ಚರಿಕೆಗಳನ್ನು ಕೊಟ್ಟಾಗ ತನ್ನನ್ನು ತಾನು ದೇಶಭಕ್ತ ಅಂತ ಹೇಳಿಕೊಳ್ಳುವ ಪ್ರಧಾನಿ ಮಾಡಬೇಕಾಗಿದ್ದೆ. 2 ವರ್ಷದ ಕೆಳಗಡೆ ತನ್ನ ಟ್ವಿಟರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದ, F-35 ಅನ್ನೋದು ಬಿಳಿ ಆನೆ ಅಲ್ಲ, ಬಿಳಿ ಗೇಂಡಾಮೃಗದಿದ್ದಂತೆ, ತಾಂತ್ರಿಕವಾಗಿ ದೋಷಗಳಿಂದ ಕೂಡಿದೆ, ಬಳಕೆಯಲ್ಲೂ ದೋಷದಿಂದ ಕೂಡಿದೆ ಅಂತೇಳಿ ಗುಜರಿಗೆ ಹಾಕಿದ್ರು ಹೆಚ್ಚು ಕಡಿಮೆ. ಮೊನ್ನೆ ಕೂಡ ಬಂದಿರೋ 2ನೇ 3ನೇ ವಿಮಾನಗಳಲ್ಲೂ ಕೂಡ ಅಕ್ರಮ ವಲಸಿಗರು ಅಂತ ಕರೆಯಲ್ಪಡುವ ಭಾರತೀಯರಿಗೆ ಕೈಗೆ ಕೋಳ ಕಾಲಿಗೆ ಕೋಳ ಹಾಕೊಂಡು ಬಂದಿದ್ದಾರೆ. 66 ಗಂಟೆ ನಿರಂತರ ಪ್ರಯಾಣದಲ್ಲಿ ಆಹಾರ ಕೊಡ್ದಿರ, ನೀರು ಕುಡಿಯಕ್ಕೆ ಬಿಡ್ದಿರ, ಶೌಚಾಲಯಕ್ಕೆ ಹೋಗ್ಬಿಡ್ದಿರ ಪ್ರಾಣಿ ಸದೃಶವಾಗಿ ನಡೆಸ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಿಲಿಟರಿ ವಿಮಾನದಲ್ಲಿ ಕರ್ಕೊಂಬರಬೇಡಿ, ಕೋಳ ಹಾಕಬೇಡಿ ಎನ್ನುವ ಪ್ರಸ್ತಾಪವನ್ನೂ ಕೂಡ ಭಾರತ ಮಾಡೋಕ್ಕಾಗಿಲ್ಲ. ಅಂದರೆ ಈ ಒಪ್ಪಂದದಿಂದ ನಾವು ಪಡ್ಕೊಂಡಿದ್ದೇನು? ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 486ನೇ ಕಂತಿಗೆ ನಿಮಗೆ ಸ್ವಾಗತ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಅಮೇರಿಕಾದ ಭೇಟಿಯನ್ನು ಮಾಡಿ ಅವರು ಹೇಳ್ಕೊಳ್ಳೋ ಪ್ರಕಾರ ಅತ್ಯಂತ ಯಶಸ್ವಿಯಾಗಿ ವಾಪಸ್ ಬಂದಿದ್ದಾರೆ. ಅವರು ಅಲ್ಲಿ ಮಾಡಿದಂಥ ಭಾಷಣದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಗೆದ್ದು ಬಂದಿದ್ದೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್. ತನ್ನ ಹಿಂದಿನ ಅವಧಿನಲ್ಲಿ ಅಮೇರಿಕಾಗೆ ಇಡೀ ಜಗತ್ತನ್ನೇ ಆಳುವಂತಹ ಸಾಮರ್ಥ್ಯಕ್ಕೆ ಧಕ್ಕೆ ಬಂದಿತ್ತು. ಅನಗತ್ಯವಾಗಿ ನಾವು ಬೇರೆ ಏನೇನೋ ಮಾಡಿದ್ವಿ. ಈಗ ಮತ್ತೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್. ಆ ಅಮೇರಿಕಾದ ಗ್ರೇಟರ್ ಅಮೇರಿಕಾದಲ್ಲಿ ಯಾರಿರ್ತಾರಪ್ಪ ಅಂದರೆ ಪ್ರಧಾನವಾಗಿ ವೈಟ್ ಅಮೇರಿಕನ್ಸು. ಅವ್ರುಗಳ ಪರವಾಗಿ ಇಡೀ ಅಮೇರಿಕವನ್ನು ಪುನರ್ನಿರ್ಮಾಣ ಮಾಡುವಂಥದ್ದು ಅವ್ರದ್ದು ದೊಡ್ಡ ಉದ್ದೇಶ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಪ್ರಾಜೆಕ್ಟ್ 2025 ಅಂತೇಳಿ ಅವರ ಚುನಾವಣೆಗೆ ಮುಂಚೆ ಅದನ್ನು ಘೋಷಣೆ ಮಾಡಿದರು. ಪ್ರಾಜೆಕ್ಟ್ 2025 ಅಂತಂದರೆ ಅಮೇರಿಕಾದಲ್ಲಿ ನಡೆದಂಥ ಬೃಹತ್ ನಾಗರಿಕ ಚಳುವಳಿಯ ಭಾಗವಾಗಿ ಅಲ್ಲಿ ಮೂಲ ನಿವಾಸಿಗಳೇ ಆಗಿರುವಂಥ, ಇನ್ಫ್ಯಾಕ್ಟ್ ಅಲ್ಲಿದ್ದಂಥ ಮೂಲ ನಿವಾಸಿಗಳನ್ನ ರೆಡ್ ಇಂಡಿಯನ್ಸ್ನೆಲ್ಲ ಕೊಂದಾಕಿ ಯುರೋಪಿನಿಂದ ಹೋಗಿದ್ದಂಥ ಬಿಳಿಯರು ಅದನ್ನು ಕಂಪ್ಲೀಟ್ ಕಬ್ಜಾ ಮಾಡ್ಕೊಂಡ್ರು. ಆಮೇಲೆ ತಮ್ಮ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವುದಕ್ಕೆ ಕರಿಯರನ್ನು ಗುಲಾಮರನ್ನಾಗಿ ಕರ್ಕೊಂಬಂದು ಕೆಲಸ ಮಾಡಿಸಿದ್ರು. ಇದ್ರ ಬಗ್ಗೆ ನಾವೆಲ್ಲ ಎಪಿಸೋಡ್ ಮಾಡಿದ್ದೀವಿ. ಅವ್ರಿಗೆ ನಾಗರಿಕ ಹಕ್ಕುಗಳು ಇರಲಿಲ್ಲ. ಆಮೇಲೆ ಕರಿಯರಿಗೂ ಮತ್ತು ಅಲ್ಲಿ ವಲಸೆ ಬರುವಂಥ ಎಲ್ಲರಿಗೂ ಕೂಡ ಸಮಾನವಾದಂಥ ನಾಗರಿಕ ಹಕ್ಕುಗಳನ್ನು ಕೊಡಬೇಕು ಅನ್ನುವಂಥದ್ದು ಇವೆಲ್ಲ ಚಳುವಳಿಗಳು ಹುಟ್ಕೊಂಡು, ಹೀಗಾಗಿ ವಿಶೇಷವಾಗಿ ಖಾಸಗಿಯೇ ಆಗಿರಲಿ, ಸರ್ಕಾರಿ ಕಚೇರಿಗಳೇ ಆಗಿರಲಿ, ಖಾಸಗಿ ಉದ್ಯಮಿಗಳೇ ಆಗಿರಲಿ, ಉದ್ಯಮದ ಪಾಲಿಸಿ ಅಂತ ಬಂದಾಗ ಪ್ರಧಾನವಾಗಿ ಈಕ್ವಿಟಿ, ಡೈವರ್ಸಿಟಿ ಮತ್ತು ಇನ್ಕ್ಲೂಸಿವಿಟಿ ಅಂದರೆ ಸಮಾನತೆ, ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆ, ಈ 3 ಅಂಶಗಳನ್ನು ಪ್ರಧಾನವಾಗಿ ಪಾಲಿಸಬೇಕು ಅನ್ನೋದೊಂದು ಮೌಲ್ಯವಾಗಿತ್ತು. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದದ್ದೇ ಅಮೇರಿಕಾ ಗ್ರೇಟ್ ಆಗುವುದಕ್ಕೆ ಇವೆಲ್ಲ ಅಡ್ಡಿ ಇದೆ ಅಂತ ಹೇಳ್ತಾ. ನೀವಲ್ಲಿ ಉದಾಹರಣೆಗೆ ಎಲಾನ್ ಮಸ್ಕ್ ಅಂತ ಅವ್ರನ್ನ ಆ್ಯಕ್ಚುಲಿ ಚಾಲ್ತಿ ಅಧ್ಯಕ್ಷ ಯಾರಪ್ಪ ಅಂತಂದರೆ ಅಲ್ಲಿ ಎಲಾನ್ ಮಸ್ಕ್ ಅಂತಾರೆ. ನಿಮಗೆ ಗೊತ್ತಿದೆ, ಎಲಾನ್ ಮಸ್ಕ್ ಟ್ವಿಟರ್ನ ಕೊಂಡ್ಕೊಂಡಂಥ ಮನುಷ್ಯ ಮತ್ತು ಟೆಸ್ಲಾ ಅಂತ ಅಂದ್ಬಿಟ್ಟು ದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿಯ ಓನರು, ಮತ್ತು ಈಗ ಆಗಾಗಲೇ ಸೆಟಲೈಟ್ ಲಿಂಕ್ ಅದು ಸುಮಾರಷ್ಟು ಟೆಲಿಫೋನಿನಲ್ಲೂ ಕೂಡ ಇದ್ದಾರೆ. ನಿಮಗೆ ಗೊತ್ತಿದೆ, ಇಡೀ ದೊಡ್ಡ ರೀತಿಯಲ್ಲಿ ರಿಪಬ್ಲಿಕನ್ ಪಾರ್ಟಿಯನ್ನು ಫಂಡ್ ಮಾಡ್ತಿರೋದು. ಹಾಗೂ ಸಾರಾಂಶದಲ್ಲಿ ಇವತ್ತು ಟ್ರಂಪ್ ಸರ್ಕಾರವನ್ನು ನಡೆಸ್ತಿರೋದೇ ಮಸ್ಕ್ ಅಂತ ಹೇಳ್ತಾರೆ. ಆತ ದೊಡ್ಡದಾಗಿ ಘೋಷಣೆ ಮಾಡಿದ್ದಾನೆ, ದುರ್ಬಲರಿಗೆ ನೀವು ಪ್ರಥಮ ಆದ್ಯತೆಯನ್ನು ಕೊಡುವಂಥದ್ದು, ಅದು ಒಂದು ರೀತಿಯ ತಾರತಮ್ಯ, ಬಿಳಿಯರಿಗೆ ಮಾಡ್ತಿರುವ ತಾರತಮ್ಯ. ಮಹಿಳೆಯರಿಗೆ ಉದ್ಯೋಗಗಳನ್ನು ಕೊಡುವಂಥದ್ದು ಅದು ರೀತಿಯ ಪುರುಷರಿಗೆ ಮಾಡ್ತಿರುವಂತಹ ತಾರತಮ್ಯ. ಹೀಗಾಗಿ ಇಂಥವೆಲ್ಲ ಇರಬಾರ್ದು ಅನ್ನೋದು ಈಗ ಬಂದಿದೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅಂತಂದರೆ ಸಂಪೂರ್ಣವಾಗಿ ಅಲ್ಲಿರುವ ಬಿಳಿಯ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಉಳಿದ ಎಲ್ಲ ಜಗತ್ತನ್ನು ದುಡಿಸಿಕೊಳ್ಳುವುದು ಅಂತ. ಅದರ ಭಾಗವಾಗಿ ಆಗಿರೋದೇನಪ್ಪ ಅಂತಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋದನ್ನು ಅವರು ಅಮೇರಿಕಾದವ್ರಿಗೆ ಹೇಳಿಲ್ಲ, ತನಗೂ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂದ್ಕೊಂಬಿಟ್ಟಂಗೆ ಕಾಣುತ್ತೆ.
ಅಲ್ಲಿಗೋಗಿ ಭಾಷಣ ಮಾಡ್ತಾ ಜಂಟಿ ಪತ್ರಿಕಾಗೋಷ್ಠಿನಲ್ಲಿ ನೀವು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತೀರಿ, ನಾವು ಕೂಡ ನಿಮ್ಮದೇ ಭಾಷೆನಲ್ಲಿ ಮಾತಾಡೋದಾದರೆ ನಾವು ಮೇಕ್ ಇಂಡಿಯಾ ಗ್ರೇಟ್ ಅಗೇನ್, ನಿಮ್ಮದು ಮಾಗ ನಮ್ಮದು ಮಿಗ, ಇವೆರಡೂ ಸೇರಿದ್ರೆ ಮೆಗಾ ಆಗತ್ತೆ ಉದ್ಯಮಗಳು ಅಂತೇಳಿ ಮಾಗ ಮೀಗ ಮೆಗಾ ಮೋದಿ ಅಂತೇಳಿ ಅವರು ಹಾಸ್ಯಾಸ್ಪದರು ಕೂಡ ಆದರು. ಎನಿವೆ, ಈ ಭೇಟಿಗಳು ಯಾವುದೇ ಹೊಸ ಅಧ್ಯಕ್ಷ ಅಲ್ಲಿ ಬಂದಾದ ಮೇಲೆ ಜಗತ್ತಿನಲ್ಲಿರುವಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳ ಪ್ರಧಾನಿಗಳು ಹೋಗ್ಬಿಟ್ಟು ಮುಜುರೆ ಸಲ್ಲಿಸಿ ಬರ್ತಾರೆ. ಇಡೀ ಜಗತ್ತಿನ ಸಾಮ್ರಾಟನಾಗಿ ಅಮೇರಿಕ ಇರ್ತಾರೆ, ಇವರು ಹೋಗ್ಬಿಟ್ಟು ನಮಗಲ್ಲಿ ಏನು ಚೌಕಾಸಿ ಮಾಡ್ಕೊಂಬರ್ಬೋದು ಅಂತೇಳಿ ಸಾಮಂತರು ಥರ ವಿಸಿಟ್ ಮಾಡ್ತಾರೆ. ಒಂದು ಸ್ವತಂತ್ರ ಸಾರ್ವಭೌಮಿ ಸರ್ಕಾರದ ಪ್ರತಿನಿಧಿಯಾಗಿ ನರೇಂದ್ರ ಮೋದಿ ಈ ಹಿಂದೆನೂ ನಡ್ಕೊಂಡಿಲ್ಲ, ಇವತ್ತು ನಡ್ಕೊಂಡಿಲ್ಲ. 3 ದಿವಸ ಅಲ್ಲಿದ್ದಾರೆ, ಹಲವಾರು ಚರ್ಚೆಗಳು ನಡೆದಿದ್ದಾವೆ. ಹಂಗೆ ನೋಡೋದಾದರೆ ಈ 3 ದಿವಸ ಚರ್ಚೆಯ ಫಲಶ್ರುತಿ ಬಗ್ಗೆ ನಿಜಕ್ಕೂ ದೇಶಪ್ರೇಮಿ ಪತ್ರಕರ್ತರು ಭಾರತದ ಹಿತಾಸಕ್ತಿಗೆ ದಕ್ಕಿದ್ದೇನು, ಭಾರತೀಯರು ಕಳ್ಕೊಂಡಿದ್ದೇನು ಪಡ್ಕೊಂಡಿದ್ದೇನು ಅನ್ನೋದ್ರ ಬಗ್ಗೆ ನಿಷ್ಪಕ್ಷಪಾತವಾದಂಥ ವಿಮರ್ಶೆ ಮಾಡಬೇಕಾಗಿತ್ತು. ಅಂತಿಮವಾಗಿ ಅವರೇ ಮಾತಾಡೋ ಥರ ನೇಷನ್ ಫಸ್ಟ್, ನಾಯಕನೂ ಅಲ್ಲ ಪಕ್ಷವೂ ಅಲ್ಲ, ದೇಶ ಮುಖ್ಯ ಅನ್ನೋದಾದರೆ ದೇಶಕ್ಕೆ ಸಿಕ್ಕಿದ್ದೇನು? ನಮ್ಮ ಪ್ರಧಾನಧಾರೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಯಾವ ಚರ್ಚೆಗಳು ಆಗ್ತಿಲ್ಲ. ಬದಲಿಗೆ ಯಾವುದೋ ಒಂದು ದೊಡ್ಡ ವಿಲಾಸಿ ಬಂಗ್ಲೆನಲ್ಲಿ ನಮ್ಮ ಪ್ರಧಾನಿಯನ್ನು ಉಳಿಸಿದ್ರು, ಅಲ್ಲಿ ಭಾರತದ ಬಾವುಟ ಇತ್ತು, ಯಾರೂ ಕೂಡ ಅಲ್ಲಿ ಉಳಿದೇ ಇರಲಿಲ್ಲ, ನೋಡ್ರಿ ನಮ್ಮ ಮೋದಿಗೆ ಸಿಗ್ತಿರೋ ಗೌರವವನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿದಿರೋ ಕ್ಷುಲ್ಲಕ ಸಂಗತಿಗಳನ್ನು ಪ್ರಚಾರ ಮಾಡ್ತಿದ್ದಾರೆ. ವಾಸ್ತವವೂ ಅಲ್ಲ. ಅಲ್ಲಿ ಹಲವಾರು ಪ್ರಧಾನಮಂತ್ರಿಗಳಲ್ಲಿ ಹೋಗಿದ್ದಾರೆ, ನೆಹರೂನು ಕೂಡ ಹೋಗಿದ್ದಾರೆ, ಬೇರೆ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಲ್ಲ ಅಂತ ಹೇಳಿದ್ದಾರೆ. ಭಾರತದ ಬಾವುಟವನ್ನು ಅಲ್ಲಿ ಆಗಲೂ ಕೂಡ ಹಾರಿಸಿದ್ದಾರೆ. ಪ್ರಶ್ನೆ ಅದಲ್ಲ, ಭಾರತ ಏನು ಬಿಟ್ಕೊಡ್ತು, ಅಮೇರಿಕ ಏನು ಕಿತ್ಕೊಳ್ತು ನಮ್ಮಿಂದ. ಇದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡುವ ಅಗತ್ಯ ಇದೆ. ಯಾಕೆ ನಾನು ಪ್ರಾರಂಭದಲ್ಲೇ ಮಾಗ ಮೀಗ ಮೇಘ ಅಂತ ಮಾತಾಡಿದೆ ಅಂತಂದರೆ, ಇವತ್ತು ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಈ ರೀತಿ ಜಗತ್ತಿಗೆ, ಅಂದರೆ ಡೆಮಾಕ್ರಾಟ್ಸೇ ಅಧಿಕಾರಕ್ಕೆ ಬಂದರು, ರಿಪಬ್ಲಿಕನ್ಸೇ ಅಧಿಕಾರಕ್ಕೆ ಬಂದರು, ಇಡೀ ಜಗತ್ತಿನ ಸುಲಿಗೆ ಏನು ತಪ್ಪಿರಲಿಲ್ಲ. ಡೆಮಾಕ್ರಾಟ್ಸು ಕದ್ದಿ ಮುಚ್ಚು ಏನು ಮಾಡ್ತಾಯಿದ್ರು ಅದನ್ನು ರಿಪಬ್ಲಿಕನ್ ಪಕ್ಷ ಇವತ್ತು ಅದರಲ್ಲೂ ಟ್ರಂಪು ಕುಲ್ಲ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಈ ಮಾಗ ಅನ್ನೋದರ ಹಿಂದೆನೇ ಇರೋದು, ನಾವು ಯಾರಿಗೂ ಯಾವುದೇ ರೀತಿಯ ಆದ್ಯತೆ ಕೊಡಲ್ಲ, ನಮಗೆ ಅಮೇರಿಕಾದ ಆಸಕ್ತಿ ಪ್ರಧಾನ, ಅಮೇರಿಕಾದ ಆಸಕ್ತಿಗೆ ವಿರುದ್ಧವಾದರೆ ಸ್ನೇಹಿತರೇ ಆದರೂ ಕೂಡ ಅವ್ರನ್ನ ಬಲಿ ಹಾಕ್ತೀವಿ. ಅದು ಅವರ ಒಟ್ಟಾರೆ ಅಮೇರಿಕಾದ ಟ್ರಂಪ್ ನೀತಿಯ ಸಾರಾಂಶ. ಇದು ಪ್ರಧಾನವಾಗಿ 3 ರೀತಿಯಲ್ಲಿ ನರೇಂದ್ರ ಮೋದಿಯವರು ಹೋದಾಗ ವ್ಯಕ್ತವಾಗಿದೆ. ಮೊದಲನೇದು ಸುಂಕದ ವಿಷಯದ ಬಗ್ಗೆ. ಅಂದರೆ ಸುಂಕ ಅಂದರೆ ನಿಮಗೆ ಗೊತ್ತಿದೆ, ನಾವು ಆಮದು ಏನು ಮಾಡ್ಕೊಳ್ತೀವಿ, ಆಮದು ಮಾಡಿಕೊಳ್ಳುವಂತಹ ಸರಕು, ಉದಾಹರಣೆಗೆ ಭಾರತಕ್ಕೆ ನಾವು ಅಮೇರಿಕಾದಿಂದ ಒಂದು ಬೈಕ್ನ ಆಮದು ಮಾಡ್ತೀವಿ ಅಂತ ಇಟ್ಕೊಳ್ರಿ. ಇಲ್ಲೇ ಸ್ಥಳೀಯರು ಕೂಡ ಬೈಕ್ಗಳನ್ನ ಉತ್ಪಾದನೆ ಮಾಡ್ತಾರೆ. ನಮ್ಮ ಸ್ಥಳೀಯ ಬೈಕ್ ಉತ್ಪಾದನೆ ಮಾಡುವಂತಹ ಉದ್ಯಮ ಬೆಳಿಬೇಕು ಅಂತಂದರೆ ಅಮೇರಿಕಾದಿಂದ ಆಮದು ಮಾಡಿಕೊಳ್ಳುವ ಬೈಕ್ನ ರೇಟು ಸ್ಥಳೀಯರು ಉತ್ಪಾದನೆ ಮಾಡುವ ಬೈಕ್ನ ರೇಟ್ಗಿಂತ ಜಾಸ್ತಿ ಇರಬೇಕು. ಉದಾಹರಣೆಗೆ ಇವರು 1 ಲಕ್ಷಕ್ಕೆ ಒಂದು ಬೈಕ್ ಕೊಡ್ತಾರೆ ನಮ್ಮ ದೇಶದ ಉತ್ಪಾದಕರು, ಅವ್ರದ್ದು 50,000ಕ್ಕೆ ಸಿಗುತ್ತೆ ಅಂತ ಇಟ್ಕೊಳ್ಳಿ ಒಂದು ಉದಾಹರಣೆಗೆ. ಆವಾಗ ಸಹಜವಾಗಿಯೇ ನಮ್ಮ ಭಾರತದ ಉದ್ಯಮ ನೆಲ ಕಚ್ಚುತ್ತೆ. ಎಲ್ಲರೂ ಕೂಡ ಬಿಟ್ಟು ಅಗ್ಗದ ದರದಲ್ಲಿ ಯಾವುದು ಸಿಗುತ್ತೋ ಅದನ್ನು ಕೊಂಡ್ಕೊಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಈ ರೀತಿ ಅಗ್ಗದ ದರದಲ್ಲಿ ವಿದೇಶಿ ಸರಕುಗಳು ಬಂದು ಭಾರತದಂಥ ಬಡದೇಶದಲ್ಲಿ ಸುರಿಬಾರದು ಅನ್ನೋ ಕಾರಣಕ್ಕಾಗಿ ಅದರ ಮೇಲೆ ಸುಂಕವನ್ನು ಹಾಕ್ತಾರೆ. 100% ಸುಂಕ. ಉದಾಹರಣೆಗೆ 50,000 ಅಮೇರಿಕಾದ ಬೈಕ್ನ ಮೂಲ ಬೆಲೆ ಆದರೆ ಅದಕ್ಕೊಂದು 100% ಟ್ಯಾರಿಫ್ ಅಂತ ಹಾಕಿದ್ರೆ ಅವಾಗ ಅದರ ಬೆಲೆ 1 ಲಕ್ಷ ಆಗುತ್ತೆ. 150% ಅಂತ ಹಾಕಿದ್ರೆ 1,50,000 ಆಗುತ್ತೆ. ಆಗ ಗೃಹ ಮಾರುಕಟ್ಟೆಯನ್ನು ನಾವು ರಕ್ಷಿಸ್ಕೊಳ್ಬಹುದು. ಜಗತ್ತಿನಾದ್ಯಂತ ಸ್ವತಂತ್ರ ಪಡೆದುಕೊಂಡಂತಹ ಎಲ್ಲ ದೇಶಗಳು ಕೂಡ ತಮ್ಮ ದೇಶದ ಗೃಹ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳುವುದಕ್ಕೆ ಈ ಥರ ಆಮದು ಸುಂಕವನ್ನು ಹೆಚ್ಚು ಮಾಡಿದ್ರು. ಆದರೆ 91ರ ನಂತರ ಜಗತ್ತಿನಲ್ಲಿ ಜಾಗತೀಕರಣದ ಗಾಳಿ ಬೀಸ್ತಿದ್ದಂಗೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಂದಾದ ಮೇಲೆ ಈ ಥರ ಸುಂಕವನ್ನು ವಿಧಿಸುವುದು ಮಾರುಕಟ್ಟೆ ಮೌಲ್ಯಗಳಿಗೆ ತದ್ವಿರುದ್ಧವಾದದ್ದು. ಮಾರುಕಟ್ಟೆನಲ್ಲಿ ಗ್ರಾಹಕರಿಗೆ ಯಾವುದು ಉತ್ತಮವೋ ಅದು ಅಗ್ಗವಾಗಿ ಸಿಗೋದಾದರೆ ಬಿಡಬೇಕೇ ಹೊರತು ಕೃತಕವಾಗಿ ಗೃಹ ಮಾರುಕಟ್ಟೆಯನ್ನು ರಕ್ಷಿಸ್ಕೋಬೇಕು ಅಂತ ನೀವು ಈ ಥರದ್ದೆಲ್ಲ ಟ್ಯಾರಿಫನ್ನು ಮಾಡಬಾರ್ದು. ಮತ್ತು ಈ ಥರ ಸುಂಕದ ಅಡೆತಡೆಗಳನ್ನು ಒಡ್ಡುವಂಥದ್ದು ಮಾರುಕಟ್ಟೆ ತತ್ವಗಳಿಗೆ ವಿರುದ್ಧ ಅಂಥೇಳಿ ಅದೊಂದು ದೊಡ್ಡ ಹವಾಯತ್ತು ಭಾರತದಂಥ ದೇಶಗಳ ಮೇಲೆ ತುಂಬ ಒತ್ತಡವನ್ನು ತಂದು ಏನು ಸುಂಕಗಳು 150%, 200% ಇತ್ತು ಅವನ್ನು ನಿಧಾನಕ್ಕೆ 70%ಗೆ ಇಳಿಸುವಂಥ ಒತ್ತಡವನ್ನು ಸೃಷ್ಟಿ ಮಾಡಿದರು. ಅಮೇರಿಕ ಅದೇ ರೀತಿ ಬೇರೆ ದೇಶದ ಸರಕುಗಳಿಗೂ ಕೂಡ ಅದೇ ಅವಕಾಶ ಕೊಡಬೇಕಾಗಿತ್ತು.
ಹಂಗೆ ನೋಡಿದ್ರೆ ಇವತ್ತಿಗೂ ಕೂಡ ಅಮೇರಿಕ WTO ಏನೇ ಆದೇಶ ಕೊಟ್ಟರೂ ಕೂಡ ತನ್ನ ದೇಶದ ಕೃಷಿಕರಿಗೆ ವಿದೇಶಿ ಅಂದರೆ ನಮ್ಮ ಭಾರತದಿಂದ ಹೋಗುವಂತಹ ಸರಕುಗಳಿಂದ ಆ ದೇಶದ ಕೃಷಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ 200% 300% ಸುಂಕವನ್ನು ಹಾಕ್ತಾರೆ. ಪರೋಕ್ಷವಾಗಿ ಮತ್ತೊಂದು ರೀತಿಯಲ್ಲಿ ಹಲವಾರು ರೀತಿಯ ನಾವು ನಮ್ಮ ರೈತರಿಗೆ ಕೃತಕವಾಗಿ ಉತ್ತೇಜನ ಕೊಡಬಾರ್ದು. ಆ ಉತ್ತೇಜನ ಸಬ್ಸಿಡಿ ಇತ್ಯಾದಿಗಳನ್ನ ಕೊಟ್ಟರೆ ಬೆಲೆಯಲ್ಲಿ ಏರುಪೇರಾಗುತ್ತೆ. ಯಾಕಂದರೆ ಸಬ್ಸಿಡಿ ಕೊಟ್ಟಾಗ ಬೆಲೆಯಲ್ಲಿ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಅದರಿಂದ ಮಾರುಕಟ್ಟೆಗೆ ಬಂದಾಗ ಈ ಸಬ್ಸಿಡಿ ಏನು ತೊಗೊಂಡು ಮಾಡಿರ್ತಾರೆ ಅದು ಈ ಬೆಲೆಯನ್ನು ಅಗ್ಗ ಮಾಡುತ್ತೆ, ವಿದೇಶಿ ಬೆಲೆಯನ್ನು ದುಬಾರಿ ಮಾಡುತ್ತೆ ಅಂತೆಲ್ಲ ವಾದ ಮಾಡಿದಂಥ ಅಮೇರಿಕ ತನ್ನ ದೇಶದ ಕೃಷಿಕರಿಗೆ ರೈತರಿಗೆ ಮಾತ್ರ ಇಡೀ ಜಗತ್ತಿನಲ್ಲೇ ಕೊಡದೇ ಇರೋ ಅಷ್ಟು ಸಬ್ಸಿಡಿಗಳನ್ನು ಕೊಡುತ್ತೆ. ಈ ಅನ್ಯಾಯ ಮೊದಲಿಂದಲೂ ನಡ್ಕೊಂಬರ್ತಾ ಇದೆ. ಈಗ ನರೇಂದ್ರ ಮೋದಿಯವರು ಅಲ್ಲಿಗೆ ಹೋದಾಗ ಒಂದು ಕಡೆ ಜಾಗತೀಕರಣ ಎಲ್ಲ ದೇಶದ ದಿಡ್ಡಿಭಾಗಗಳನ್ನ ತೆಗಿಬೇಕು ಅಂತ ಬಡ ದೇಶಗಳಿಗೆ ಬೋಧಿಸುವಂಥ ಅಮೇರಿಕ ಈಗೇನು ಹೇಳ್ತಾ ಇದೆ ಅಂದರೆ, ಅದರಲ್ಲೂ ಟ್ರಂಪು ತನ್ನ ಎಲೆಕ್ಷನ್ನಲ್ಲೂ ಕೂಡ ಮಾಡಿದಂಥ ಸ್ಲೋಗನ್ ಏನಪ್ಪ ಅಂದರೆ, ನಾವು ನಮ್ಮ ಅಮೇರಿಕಾದ ಕಂಪನಿಗಳ ಹಿತಾಸಕ್ತಿಯನ್ನು ಉಳಿಸ್ಬೇಕು ಅಂತಂದರೆ ಅಮೇರಿಕಾದ ಕಂಪನಿಗಳ ರೀತಿಯ ಉತ್ಪಾದನೆಯನ್ನೇ ಮಾಡ್ತಿರುವಂಥ ಬೇರೆ ದೇಶದ ಕಂಪನಿಗಳ ಸರಕುಗಳು ಅಮೇರಿಕಾಗೆ ಬಂದರೆ ನಾವು ಟ್ಯಾರಿಫ್ ಹಾಕ್ತೀವಿ, ಸುಂಕವನ್ನು ಜಾಸ್ತಿ ಮಾಡ್ತೀವಿ. ನೀವು ಯಾವ ದೇಶ ನಮಗೆಷ್ಟು ಸುಂಕ ಆಗುತ್ತೋ ಆ ದೇಶಕ್ಕೆ ನಾವಷ್ಟು ಸುಂಕ ಹಾಕ್ತೀವಿ ಅಂಥೇಳಿ ಒಂದು ದೊಡ್ಡ ಚಳುವಳಿಯನ್ನೇ ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ವಿಶೇಷವಾಗಿ ಅವ್ರಿಗೆ ಹೆದರಿಕೆ ಇರೋದು ಚೀನಾದ ಬಗ್ಗೆ. ಇಡೀ ಜಗತ್ತಿನಲ್ಲಿ ಇವತ್ತು ಚೀನಾ ಅಗ್ಗದ ದರದಲ್ಲಿ ಗುಣಾತ್ಮಕವಾದಂಥ ಸರಕುಗಳನ್ನು ಜಗತ್ತಿನಾದ್ಯಂತ ಮಾರಾಟ ಮಾಡ್ತಿದೆ. ಹೀಗಾಗಿ ಚೀನಾದ ಸರಕುಗಳು ಅಮೇರಿಕಾಗೆ ಬರಬಾರ್ದು ಅಂತೇಳಿ ಚೀನಾದ ಸರಕುಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಅವ್ರೇನು ಮಾಡ್ತಿದ್ದಾರೆ, ಮೆಕ್ಸಿಕೋ ಮೂಲಕ ಕೆನಡಾ ಮೂಲಕ ಅಲ್ಲಿ ಉತ್ಪಾದನಾ ಘಟಕಗಳನ್ನಿಟ್ಟು ಅದರ ಮೂಲಕ ಮೆಕ್ಸಿಕನ್ ಮಾಲು ಅನ್ನೋ ರೀತಿಯಲ್ಲಿ ಅಮೇರಿಕಕ್ಕೆ ತರ್ತಿದ್ದಾರೆ. ಹೀಗಾಗಿ ಮೆಕ್ಸಿಕನ್ ಸರಕುಗಳಿಗೂ ಕೆನಡಾ ಸರಕುಗಳಿಗೂ ಕೂಡ ನಾವು ಟ್ಯಾರಿಫ್ ಹಾಕ್ತಿದ್ದೀವಿ, ಸಿಕ್ಕಾಪಟ್ಟೆ ಸುಂಕವನ್ನು ನಾವು ಹಾಕ್ತೀವಿ 25%ಇಂದ 100% ತನಕ ಅಂತ. ಈಗ 25%ನ್ನು ಶುರು ಮಾಡಿದ್ದಾರೆ. ಈಗ ಭಾರತ ಮತ್ತು ಅಮೇರಿಕದ ನಡುವೆ ಟ್ರೇಡ್ $200 ಬಿಲಿಯನ್ ಅಷ್ಟು. ಭಾರತವನ್ನು ಅಮೇರಿಕ ಮೋಸ್ಟ್ ಫೇವರ್ಡ್ ನೇಷನ್, WTO ಭಾಷೆನಲ್ಲಿ ಹೇಳಬೇಕು ಅಂದರೆ ಅತ್ಯಂತ ಆಪ್ತವಾದಂಥ ರಾಷ್ಟ್ರ. ಹೀಗಾಗಿ ಅದರ ಜೊತೆ ನಮಗೆ ಸರಕು ವಿನಿಮಯಗಳನ್ನು ಹಲವಾರು ರೂಲ್ಸ್ಗಳೇನಿರ್ತವೆ ಅದನ್ನೆಲ್ಲವನ್ನು ಸಡಿಲಗೊಳಿಸಿ ಭಾರತದಿಂದ ಖರೀದಿ ಮಾಡ್ತಾರೆ. ಅದರ ಭಾಗವಾಗಿ $200 ಬಿಲಿಯನ್ ಅಷ್ಟು ಭಾರತ ಮತ್ತು ಅಮೇರಿಕ ನಡುವೆ ಟ್ರೇಡ್ ನಡೆಯುತ್ತೆ. ಆದರೆ ಅದರಲ್ಲಿ ಸುಮಾರು $50 ಬಿಲಿಯನ್ ಭಾರತದಿಂದ ಅಧಿಕವಾಗಿ ಅವರು ಆಮದು ಮಾಡ್ಕೊಳ್ತಾರೆ. ಅಂದರೆ ಟ್ರೇಡ್ ಸರ್ಪ್ಲಸ್ ಅಂತ ಏನು ಕರಿತೀವಿ ಅದು ಭಾರತದ ಪರವಾಗಿದೆ. ಇದರಿಂದಾಗಿ ಏನಾಗ್ತಾ ಇದೆ, ಟ್ರೇಡ್ ಸರ್ಪ್ಲಸ್ಸು ಅಮೇರಿಕಾದ ಮೇಲೆ ಹೊರೆ ಆಗ್ತಾ ಇದೆ. ಯಾತಕ್ಕೆ ಹೊರೆ ಆಗ್ತಿದೆ ಅಂತಂದರೆ, ಅಮೇರಿಕ ಭಾರತದ ಸರಕುಗಳಿಗೆ ಆಮದು ಕಮ್ಮಿ ಮಾಡ್ತದೆ, ಆಮದು ಸುಂಕ ಕಡಿಮೆ ಆಗ್ತದೆ. ಆದರೆ ಭಾರತ ಅಮೇರಿಕದ ಆಮದುಗಳಿಗೆ ಸುಂಕ ಜಾಸ್ತಿ ಮಾಡುತ್ತೆ. ಈ ಅನ್ಯಾಯ ಅಂತ ಕರೀತಾರೆ ಇದನ್ನು. ಈ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ಇನ್ನು ಮುಂದೆ ಯಾರೇ ಬಂದರೂ ಕೂಡ, ಯಾವುದೇ ದೇಶ ಆಗಿರ್ಬೋದು, ಎಂಥ ಸ್ನೇಹಿತ ದೇಶವೇ ಆಗಿರ್ಬೋದು, ಅವ್ರು ಬಂದರೆ ಅವ್ರ ಮೇಲೆ ನಾವು ಸುಂಕ ಹಾಕ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈಗಾಗಲೇ ಮೊದಲ ಸುತ್ತಿನ ಸುಂಕ ಶಿಕ್ಷೆ ಏನಿದೆ ಆ ಸುಂಕ ಶಿಕ್ಷೆಗೆ ಕೆನಡಾ, ಮೆಕ್ಸಿಕೋ, ಚೈನಾ ಮಾತ್ರ ಗುರಿಯಾಗಿದೆ. ಎರಡನೇ ಸುತ್ತಿನ ಶಿಕ್ಷೆಗೆ ಭಾರತ ಗುರಿಯಾಗುವ ಹಂತದಲ್ಲಿ ನರೇಂದ್ರ ಮೋದಿಯವರು ಅಮೇರಿಕಾಗೆ ಹೋಗೋಕ್ಕೆ ಮುಂಚೆನೇ ಹಲವಾರು ಅಮೇರಿಕಾದ ಆಮದುಗಳ ಮೇಲೆ ಸುಂಕ ಕಡಿಮೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಕೇಳಬೇಕಾಗಿರುವ ಬಹುಮುಖ್ಯವಾದಂಥ ಪ್ರಶ್ನೆ ಇದೆ. ಉದಾಹರಣೆಗೆ ಜಂಟಿ ಪತ್ರಿಕಾಗೋಷ್ಠಿನಲ್ಲಿ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಹೇಳ್ದಂಗೆ, ಉದಾಹರಣೆಗೆ ಅಮೇರಿಕದ ಮೋಟರ್ ಸೈಕಲ್ಗಳ ಮೇಲೆ, ಭಾರತದ ಮೋಟರ್ ಸೈಕಲ್ಗಳನ್ನು ಅಮೇರಿಕ ಆಮದು ಮಾಡಿಕೊಂಡ್ರೆ ನಾವು ಬರೀ 2.5% ಅಷ್ಟು ಸುಂಕ ಹಾಕ್ತೀವಿ. ಆದರೆ ಭಾರತ 70% ಸುಂಕ ಹಾಕುತ್ತೆ ಅಮೇರಿಕದ ಮೋಟರ್ ಸೈಕಲ್ಗಳ ಮೇಲೆ. ಅದೇ ರೀತಿ ಭಾರತದ ಅಗ್ರಿಕಲ್ಚರಲ್ ಕೃಷಿ ಉತ್ಪನ್ನಗಳ ಮೇಲೆ ನಾವು ಬರೀ 5% ಸುಂಕ ಹಾಕಿದ್ರೆ ಭಾರತ ಅಮೇರಿಕಾದ ಕೃಷಿ ಉತ್ಪನ್ನಗಳ ಮೇಲೆ 40% ಸುಂಕ ಹಾಕುತ್ತೆ. ಹೀಗಾಗಿ ಈ ಕೂಡಲೇ ಒಂದು ಅರ್ಥ ಮಾಡ್ಕೋಬೇಕು, ನರೇಂದ್ರ ಮೋದಿಯವರು, ಟ್ರಂಪ್ ಅವರು ನನ್ನ ಪರಮಾಪ್ತ ಗೆಳೆಯ, ಬೇಕಾಬಿಟ್ಟು ಏನೆಲ್ಲ ಮಾತಾಡಿದ್ರು ಕೂಡ ನಿನ್ನ ಗೆಳೆಯ ಏನೇ ಆಗಿರ್ಬೋದು, ವ್ಯವಹಾರಕ್ಕೆ ಬಂತಂದರೆ ಆ ಗೆಳೆತನ ಎಲ್ಲ ಹೊರಗಡೆ ಬೈಟು ಕಾಪಿ ಕುಡಿಯೋಣ, ಇಲ್ಲಿ ಮಾತ್ರ ವ್ಯವಹಾರಕ್ಕೆ ಬಂದು ಅದನ್ನು ತರಬೇಡ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಟ್ರಂಪ್ ಈ ಭೇಟಿನಲ್ಲಿ ಕೊಟ್ಟಿದ್ದಾರೆ. ಆತ ಹೇಳ್ತಿರೋದೇನಪ್ಪ ಅಂದರೆ, ಅವರು ಮಾಡಿರೋ ಅಂದ್ರೇನು, ಒಂದು ಕಡೆ ನರೇಂದ್ರ ಮೋದಿ ನಿಂತ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಟ್ರಂಪ್ ಇದ್ದಾರೆ. ನರೇಂದ್ರ ಮೋದಿಯ ಎದುರಿಗೆ ಯಾವುದೇ ಮುಲಾಜಿಲ್ದಿರ, ದಯವಿಟ್ಟು ಭಾರತೀಯರು ಇದನ್ನು ಅರ್ಥ ಮಾಡ್ಕೋಬೇಕು,
ನರೇಂದ್ರ ಮೋದಿಗೆ ಸಿಕ್ಕಾಪಟ್ಟೆ ಫೇವರ್ ಸಿಕ್ಬಿಡ್ತು, ಯಾವ ದೇಶಕ್ಕೂ ಸಿಗದಂಥ ಮರ್ಯಾದೆ ಭಾರತಕ್ಕೆ ಸಿಕ್ತು ಅಂತ ಅಂದ್ಬಿಟ್ಟು ಏನು ಪ್ರಚಾರ ಮಾಡ್ತಿದ್ದಾರೆ, ಅತ್ಯಂತ ಅವಮರ್ಯಾದೆ ಮಾಡಲಾಯಿತು ಹಾಗೂ ಇಡೀ ಭಾರತಕ್ಕೆ ಅಪಾಯಕಾರಿಯಾದಂಥ ಘೋಷಣೆಗಳನ್ನು ಮಾಡಲಾಯಿತು. ಅದೇನಪ್ಪ ಅಂದರೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಟ್ರಂಪು ತಮ್ಮ ಪತ್ರಿಕಾಗೋಷ್ಠಿನಲ್ಲಿ, ಭಾರತವು ಅಮೇರಿಕಾದ ಮೇಲೆ ಅತ್ಯಂತ ಸುಂಕವನ್ನು ಹೇರುವಂತಹ ದೇಶಗಳಲ್ಲಿ ಒಂದಾಗಿದೆ. We are going to, if it is India or if it is somebody else with low tariffs, we are going to have the same. ಭಾರತವೋ ಮತ್ತೊಂದು ದೇಶವೋ ಅವರು ಕಡಿಮೆ ಸುಂಕ ಹಾಕಿದ್ರೆ ನಾವು ಕಡಿಮೆ ಸುಂಕ ಹಾಕ್ತೀವಿ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ವಾಟ್ ಎವರ್ ಇಂಡಿಯಾ ಚಾರ್ಜಸ್, ವಿ ಆರ್ ಚಾರ್ಜಿಂಗ್ ದೆಮ್, ವಾಟ್ ಎವರ್ ಅನದರ್ ಕಂಟ್ರಿ ಚಾರ್ಜಸ್, ವಿ ಆರ್ ಚಾರ್ಜಿಂಗ್ ದೆಮ್. ಭಾರತವೋ ಮತ್ತೊಂದು ಅವ್ರು ನಮ್ಮ ಮೇಲೆ ಏನು ಸುಂಕ ಹಾಕ್ತಾರೋ ನಾವು ಅದೇ ಸುಂಕ ಅವ್ರ ಮೇಲೆ ಹಾಕ್ತೀವಿ ಅಂತಂದರು. ಇದ್ರ ಪರಿಣಾಮ ಏನಾಗುತ್ತೆ? ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿ ಈ ಥರ ಒಬ್ಬ ಜಗತ್ತಿನ ಸಾಮ್ರಾಟನ ರೀತಿ, ವಸಾಹತುಶಾಹಿಯ ರೀತಿ ಮಾತನಾಡುವ, ಸಾಮ್ರಾಜ್ಯಶಾಹಿ ಥರ ಮಾತನಾಡಿ ಭಾರತಕ್ಕೆ ಆದೇಶ ಕೊಡುವಂತಹ ಒಬ್ಬ ಬುಲ್ಲಿ, ಒಬ್ಬ ರೌಡಿ ಥರ ಮಾತಾಡುವಂತಹ ಒಬ್ಬ ಅಮೇರಿಕದ ಅಧ್ಯಕ್ಷ 140 ಕೋಟಿ ಜನರಿರುವಂತಹ ಭಾರತದ ಪ್ರಧಾನಿಗೆ ಈ ಥರ ಎಚ್ಚರಿಕೆಗಳನ್ನು ಕೊಟ್ಟಾಗ ತನ್ನನ್ನು ತಾನು ದೇಶಭಕ್ತ ಅಂತ ಹೇಳಿಕೊಳ್ಳುವ ಪ್ರಧಾನಿ ಮಾಡಬೇಕಾಗಿದ್ದೇನು? ಈಗ ಉದಾಹರಣೆಗೆ ಅವರು ಕೂಡ ಅಮೇರಿಕಾದ ಆದೇಶಕ್ಕೆ ಒಪ್ಪಿ ಭಾರತದ ಪ್ರಧಾನಿ ಈಗ ಸುಂಕಗಳನ್ನು ಕಡಿಮೆ ಮಾಡಿದ್ರೆ ಏನಾಗುತ್ತೆ? ಪ್ರಧಾನವಾಗಿ ಅಮೇರಿಕಾದ ಸರಕುಗಳು ಭಾರತದ ಮಾರುಕಟ್ಟೆನಲ್ಲಿ ಸುರಿಯಲ್ಪಡ್ತವೆ. ಸ್ಥಳೀಯ ಉತ್ಪಾದಕರು, ಸ್ಥಳೀಯ ರೈತರು ಮತ್ತು ಸ್ಥಳೀಯ ಸಣ್ಣ ಪುಟ್ಟ ಉದ್ದಿಮೆದಾರರು ಹಾಗೂ ಕೆಲವು ಕ್ಷೇತ್ರಗಳಲ್ಲಿ ದೊಡ್ಡ ಉದ್ದಿಮೆದಾರರು ಕೂಡ ಮಾರುಕಟ್ಟೆಯನ್ನು ಕಳ್ಕೊತಾರೆ. ದೊಡ್ಡ ಉದ್ದಿಮೆದಾರರನ್ನ ಬಿಡಿ, ಅವ್ರು ಹೆಂಗೋ ಬದುಕುತ್ತಾರೆ. ಸಣ್ಣ ಪುಟ್ಟ ರೈತರಿಗೆ ಇವತ್ತು ರೈತರ ಆತ್ಮಹತ್ಯೆಗಳು 96 ನಂತರ ಜಾಸ್ತಿ ಆಗಿರೋದಕ್ಕೆ ಪ್ರಧಾನವಾದಂಥ ಕಾರಣ ಏನಪ್ಪ ಅಂತಂದರೆ, ರೈತ ಬೆಳೆಯುವಂತಹ ಬೆಳೆಗೆ ಮಾರುಕಟ್ಟೆನಲ್ಲಿ ಸರಿಯಾದಂಥ ಬೆಲೆ ಸಿಗ್ತಿಲ್ಲ. ಮೊದಲು ಸರ್ಕಾರ ಬೆಲೆ ನಿಗದಿ ಮಾಡ್ತಿತ್ತು, ಆಮೇಲೆ ಮಾರುಕಟ್ಟೆಗೆ ಬಿಟ್ಬಿಟ್ರು 91 ನಂತರ. ಮಾರುಕಟ್ಟೆನಲ್ಲಿ ಹೆಂಗೆ ಬೆಲೆ ನಿಗದಿ ಆಗುತ್ತೆ? ಅಮೇರಿಕಾದಿಂದಲೋ ಮಲೇಷಿಯಾದಿಂದಲೋ ಒಂದು ತಾಳೆ ಎಣ್ಣೆ ಬರುತ್ತೆ, 1 ಲೀಟ್ರಿಗೆ ಅದು 50 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ರಿ. ಕಡಲೆ ಎಣ್ಣೆ 75 ರೂಪಾಯಿ. ನಮ್ಮ ದೇಶದಲ್ಲಿ ಬೆಳೆದಂಥ ಕಡಲೆಕಾಯಿ, ನಮ್ಮ ದೇಶದಂಥ ಎಣ್ಣೆ ಗಿರಣಿನಲ್ಲಿ ಕಡಲೆ ಎಣ್ಣೆ ಬೆಳೀತಾರೆ. ಕಡಲೆ ಎಣ್ಣೆ 75 ರೂಪಾಯಿ, ತಾಳೆ ಎಣ್ಣೆ 50 ರೂಪಾಯಿ ಅಂತ, ಇಂಪೋರ್ಟೆಡ್ ತಾಳೆ ಎಣ್ಣೆ 50 ರೂಪಾಯಿ ಅಂತಾದರೆ ಸಹಜವಾಗಿ ಜನ ತಾಳೆ ಎಣ್ಣೆ ಕೊಂಡ್ಕೋತಾರೆ. ಕಡಲೆ ಎಣ್ಣೆಗೆ ಮಾರುಕಟ್ಟೆ ಕುಸಿಯುತ್ತೆ. ಕಡಲೆ ಎಣ್ಣೆಗೆ ಮಾರುಕಟ್ಟೆ ಕುಸಿದಾಗ ಕಡಲೆಕಾಯಿ ಬೆಳೆಯುವಂಥ ರೈತರಿಗೆ ಬೆಲೆ ಕಮ್ಮಿ ಆಗುತ್ತೆ. ಕಡಲೆಕಾಯಿ ಬೆಳೀತಿದ್ದಂಥ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. 2007ರಲ್ಲಿ ಕಡಲೆಕಾಯಿ ಬೆಳೀತಿದ್ದಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕೆ. ಅದೇ ಸೋಯಾಬೀನ್ಗೆ, ಅದೇ ಹತ್ತಿಗೆ, ರೇಷ್ಮೆಗೆ, ಪ್ರತಿಯೊಂದು ಸರಕುಗಳಿಗೂ ಕೂಡ ಇದೇ ಅನ್ವಯ ಆಗುತ್ತೆ. ಎಲ್ಲಿಯ ತನಕ ವಿದೇಶಿ ಸರಕುಗಳ ಮೇಲೆ ಸುಂಕವನ್ನು, ಅದರಲ್ಲೂ ಕೃಷಿ ಉತ್ಪನ್ನಗಳ ಮೇಲೆ ಸುಂಕ ಜಾಸ್ತಿ ಮಾಡಲಿಲ್ಲ ಅಂತಂದರೆ ಸ್ಥಳೀಯ ರೈತರು ಉತ್ಪಾದನೆ ಮಾಡುವ ಸರಕುಗಳನ್ನ ಕೇಳೋರಿಲ್ದಂಗೆ ಆಗುತ್ತೆ. ಬೆಲೆ ಇಲ್ಲದ ಕಾರಣಂಗೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗುತ್ತೆ. ಇದಕ್ಕೆ ಒಪ್ಪಿಕೊಂಡರೆ ಅಮೇರಿಕಾದ ಟ್ರಂಪ್ನ ಆದೇಶಕ್ಕೆ, ಸಾಮ್ರಾಜ್ಯಶಾಹಿ ಆದೇಶಕ್ಕೆ ದೇಶಭಕ್ತ ಪ್ರಧಾನಿ ಒಪ್ಪಿಕೊಂಡ್ರೆ ಇಬ್ಬರೂ ಸೇರ್ಕೊಂಡು ಭಾರತದ ರೈತರಿಗೆ ನೇಣ ಹಾಕಿದ್ರು ಅಂತ ಅರ್ಥ. ಇದು ದೇಶದ್ರೋಹ ಅಲ್ವಾ? ಏನು ನಾವು ಗಳಿಸಿದ್ವಿ ಹಾಗಾದರೆ? ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು, ಮೇಕ್ ಅಮೇರಿಕಾ ಗ್ರೇಟ್ ಎಗೈನ್ ಅಂತಂದರೆ ಅದು ತನ್ನ ಕರ್ತವ್ಯವೂ ಕೂಡ ಅಂತ ನಮ್ಮ ಪ್ರಧಾನಮಂತ್ರಿ ಅರ್ಥ ಮಾಡ್ಕೊಂಡಂಗಿದೆ. ಅಮೇರಿಕಾವನ್ನು ಗ್ರೇಟ್ ಮಾಡೋದಕ್ಕೆ ನಿಮ್ಮ ಟ್ಯಾರಿಫ್ ಎಲ್ಲ ನಾವು ತೆಗಿತೀವಿ ಅಂತ ಹೇಳಿದ್ದಾರೆ. ಇದು ಮೊದಲನೇದು. ಎರಡನೇದು ತುಂಬ ಅಪಾಯಕಾರಿಯಾದದ್ದು, ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಅದಕ್ಕೂ ಹಿಂದೆ ಇನ್ಫ್ಯಾಕ್ಟ್ UPA 2ನೇ ಸರ್ಕಾರದಿಂದಲೂ ಕೂಡ ಇದು ಶುರುವಾಯಿತು. UPA 2 ಕಾಲದಿಂದಲೂ ಕೂಡ ನಮ್ಮ ಇಡೀ ಸೈನಿಕ ಮಾರುಕಟ್ಟೆನಲ್ಲಿ ನಮಗೇನು ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು ಇತ್ಯಾದಿಗಳು ಬೇಕಾಗಿದೆ, ಅದರ ಮೇಲೆ, ಅದರ ಖರೀದಿನಲ್ಲಿ ನಾವು ಅತಿ ಹೆಚ್ಚು ಅಮೇರಿಕಾದ ಮೇಲೆ ಅವಲಂಬಿಸೋದಕ್ಕೆ ಶುರುವಾದ್ವಿ. ಅಮೇರಿಕಾದಲ್ಲಿ ಅತ್ಯಾಧುನಿಕವಾದಂಥ ಹಲವಾರು ಸೈನಿಕ ಉದ್ದೇಶಗಳಿಗೆ ಬೇಕಾಗಿರುವಂತಹ ವಿಮಾನಗಳು, ಮದ್ದುಗುಂಡುಗಳು, ಹವಿಟ್ಜರ್ಗಳು, ಖಂಡಾಂತರ ಕ್ಷಿಪಣಿಗಳು ಇತ್ಯಾದಿಗಳನ್ನೆಲ್ಲ ನಾವು ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಅಗತ್ಯ ಇದ್ದರೂ ಅಗತ್ಯ ಇರಲಿಲ್ಲ ಅಂದರೂ. ಎರಡನೇದಾಗಿ ಅಮೇರಿಕ ಹೇಳಿದ ಬೆಲೆಗೆ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮು ಮೋದಿಯವರು ಡೆಮಾಕ್ರಾಟ್ನ ಬೈಡನ್ನ ಅಧ್ಯಕ್ಷರಾಗಿದ್ದಾಗಲೇ ಹೋಗಿ ಬಂದಾಗ ವ್ಯೂಹಾತ್ಮಕವಾದಂಥ ಸೈನಿಕ ಒಪ್ಪಂದಗಳು, ಸೈನಿಕ ಖರೀದಿ ಒಪ್ಪಂದಗಳು ಭಾರತ ಮತ್ತು ಅಮೇರಿಕಾದ ನಡುವೆ ಆಯಿತು. ಅದರ ಪ್ರಕಾರ ಇದೇ ನರೇಂದ್ರ ಮೋದಿಯವರು ಭಾರತದ ಹಲವಾರು ನೌಕಾ ಕೇಂದ್ರಗಳನ್ನು ಅಮೇರಿಕಾದ ನೌಕಾ ಹಡಗುಗಳಿಗೆ ರಿಪೇರಿ ಮಾಡಿಕೊಡುವುದಕ್ಕೆ ಉಚಿತವಾಗಿ ಬಿಟ್ಟುಕೊಟ್ರು.
ಮತ್ತು ಅಮೇರಿಕಾದಿಂದ ಹಲವಾರು ವಿಷಯಗಳನ್ನು ನಾವು ಖರೀದಿ ಮಾಡಿದ್ವಿ, ನೌಕೆಗಳಿಗೆ ಸಂಬಂಧಪಟ್ಟಂತೆ, ಅದೇ ರೀತಿ ಮಾನವರಹಿತ ಕ್ಷಿಪಣಿಗಳು, ಮಾನವರಹಿತ ವಿಮಾನಗಳು, ಡ್ರೋನುಗಳು ಡ್ರೋನುಗಳಂತೂ ಅಗತ್ಯ ಇಲ್ಲದಿದ್ದರೂ ನಾವು ಖರೀದಿ ಮಾಡಿದ್ವಿ. ಯಾತಕ್ಕೆ ಈ ಸತಿನೂ ಕೂಡ ಟ್ರಂಪ್ ತನ್ನ ಭಾಷಣದಲ್ಲಿ ಹೇಳಿದ್ದೇನಪ್ಪ ಅಂತಂದರೆ, ನಾವು ನಿಮ್ಮಿಂದ $50 ಬಿಲಿಯನ್ ಖರೀದಿ ಮಾಡ್ತೀವಿ, ನಮ್ಮಿಂದ ನೀವು ಬರೀ $50 ಬಿಲಿಯನ್ ಖರೀದಿ ಮಾಡ್ತೀವಿ, ನಿಮ್ಮಿಂದ ನಾವು $150 ಬಿಲಿಯನ್ ಖರೀದಿ ಮಾಡ್ತೀವಿ, ಹೀಗೆ ನಿಮ್ಮಿಂದ ನಾವು $100 ಬಿಲಿಯನ್ ಅಧಿಕ ಖರೀದಿ ಮಾಡ್ದಂಗೆ ಆಗೋಯಿತು. ಇದನ್ನು ಸರಿದೂಗಿಸ್ಬೇಕು ಅಂತಂದರೆ ನೀವು ನಮ್ಮಿಂದ ಜಾಸ್ತಿ ಖರೀದಿ ಮಾಡಬೇಕು. ಯಾಕಂದರೆ ಒಟ್ಟು ಭಾರತ ಅಮೇರಿಕಾದ ಟ್ರೇಡ್ನಲ್ಲಿ ಆಗಿರೋದೇನಪ್ಪ ಅಂತಂದರೆ, ನಾನು ಈಗಾಗಲೇ ವಿವರಿಸ್ದಂಗೆ, ಅಮೇರಿಕಾ ಭಾರತದಿಂದ ಖರೀದಿ ಮಾಡೋದು ಜಾಸ್ತಿ, ಭಾರತ ಅಮೇರಿಕಾದಿಂದ ಖರೀದಿ ಮಾಡೋದು ಕಡಿಮೆ. ಹೀಗಾಗಿ ಅಮೇರಿಕಾ ಭಾರತದಿಂದ ಹೆಚ್ಚಿಗೆ ಖರೀದಿ ಮಾಡಿದಾಗ ಟ್ರೇಡ್ ಸರ್ಪ್ಲಸ್ಸು ಭಾರತದ ಪರವಾಗಿದೆ. ಇದು ಸರಿದೂಗಿಸ್ಬೇಕು ಅಂತಂದರೆ ಕಡ್ಡಾಯವಾಗಿ ನಿಮಗೆ ಅಗತ್ಯ ಇದೆಯೋ ಇಲ್ಲವೋ ನಮ್ಮಿಂದ ನೀವು ಖರೀದಿ ಮಾಡಬೇಕು ಜಾಸ್ತಿ. ಏನೇನು ಖರೀದಿ ಮಾಡಬೇಕು? ಇಂಧನ ಮತ್ತು ಸೈನಿಕ ಸಲಕರಣೆಗಳು. ಇಂಧನ ಮತ್ತು ಸೈನಿಕ ಸಲಕರಣೆಗಳಲ್ಲಿ ಒಂದು ಇಂಧನದ ಪ್ರಶ್ನೆಗೆ ಬರೋದಾದರೆ, ತೈಲ ಮತ್ತು LNG ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ನ ಪ್ರಶ್ನೆಗೆ ಬರೋದಾದರೆ, ಇದು ನಮಗೆ ಅಮೇರಿಕಾ ಕೊಡುವ ದರಕ್ಕಿಂತ ಅಗ್ಗದ ದರದಲ್ಲಿ ರಷ್ಯಾದಿಂದ ಸಿಗುತ್ತೆ. ಅದರಲ್ಲೂ ಕೂಡ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭ ಆದ ಮೇಲೆ ರಷ್ಯಾದಿಂದ ತೈಲ ಖರೀದಿ ಮಾಡೋ ದೇಶಗಳ ಮೇಲೆ ನಾವು ಸ್ಯಾಂಕ್ಷನ್ಸ್ ಆಗ್ತೀವಿ ಅಂತ ಅಮೇರಿಕಾ ಷರತ್ತನ್ನು ಒಡ್ಡಿದ ಮೇಲೆ ಸುಮಾರು ದೇಶಗಳು ಖರೀದಿ ನಿಲ್ಲಿಸಿದಾಗ ರಷ್ಯಾ ಭಾರತಕ್ಕೆ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಸೇಲ್ ಮಾಡೋದಕ್ಕೆ ಶುರುವಾಯಿತು. ಅದು ಸ್ವಲ್ಪ ಅಗ್ಗದ ದರದಲ್ಲೇ ಬಂತು. ವಿಷಯ ಏನಪ್ಪ ಅಂದರೆ, ಅಗ್ಗದ ದರದಲ್ಲಿ ರಷ್ಯಾದಿಂದ ನಮಗೆ ತೈಲ ಸಿಕ್ಕರೂ ಕೂಡ ಅದರ ಲಾಭ ನಮ್ಮ ಗ್ರಾಹಕರಿಗೆ, ನಮ್ಮ ಭಾರತೀಯರಿಗೆ ಸಿಗಲಿಲ್ಲ. ಅದೆಲ್ಲವೂ ರಿಲಯನ್ಸ್ನ ಅಂಬಾನಿಗೆ ಹೋಯಿತು. ಅದು ಬೇರೆ ಕತೆ. ಅದೇನೇ ಇರಲಿ, ಅಮೇರಿಕಾ $50 ಕೊಟ್ಟರೆ ನಮಗೆ ಬರೀ $35 ಬೇರೆ ದೇಶಗಳಿಂದ ಸಿಗುವ ಅವಕಾಶವಿದ್ದರೂ ಕೂಡ ಇವತ್ತು ಮೋದಿ ಮತ್ತು ಟ್ರಂಪ್ ನಡುವೆ ಆಗಿರುವ ಒಪ್ಪಂದದ ಪ್ರಕಾರ ನಾವು ಕಡ್ಡಾಯವಾಗಿ ಅವರಿಂದಲೇ $50 ಖರೀದಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಯಾವ ರೀತಿಯಲ್ಲಿ ದೇಶಭಕ್ತರಾದಂಥ ಆರ್ಥಿಕ ನೀತಿ ಅಂತ ನೀವು ಹೇಳೋದಕ್ಕೆ ಸಾಧ್ಯ? ಇಷ್ಟಕ್ಕೆ ನಿಲ್ಲಿಲ್ಲ. ಅಮೇರಿಕಾದಿಂದ ಖರೀದಿ ಮಾಡುವ ಎಲ್ಲ ಸೈನಿಕ ಸಲಕರಣೆಗಳಲ್ಲೂ ಕೂಡ ತೊಟ್ಟಿಲಿಂದ ಸಮಾಧಿಯವರೆಗೆ ಅವ್ರು ಹೇಳುವ ಷರತ್ತುಗಳನ್ನು ನೀವು ಪಾಲಿಸಬೇಕು. ಉದಾಹರಣೆಗೆ, ಅವರು ಖರೀದಿ ಮಾಡಿದ್ರೆ ನೀವು ಅದನ್ನು ಎಲ್ಲಿ ನಿಯೋಜಿಸಬೇಕು, ಯಾರ ಮೇಲೆ ಪ್ರಯೋಗಿಸಬೇಕು, ಯಾರ ಮೇಲೆ ಪ್ರಯೋಗಿಸಬಾರ್ದು, ಪ್ರತಿಯೊಂದು ಹಂತದಲ್ಲೂ ಕೂಡ ಅಮೇರಿಕಾದ ನಿರ್ದೇಶನ ಇರುತ್ತೆ. ಮತ್ತು ನೀವು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅದನ್ನು ನೀವು ಡೆವಲಪ್ ಮಾಡೋದಕ್ಕೂ ಆಗೋದಿಲ್ಲ. ಒಂದು ಕಡೆ ಬಾಯಿ ಬಿಟ್ಟರೆ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಅಂತ ಕೂಗಾಡ್ತಾರೆ. ಇನ್ಫ್ಯಾಕ್ಟ್ ಡಿಫೆನ್ಸ್ನಲ್ಲಿ ದೊಡ್ಡ ರೀತಿಯಲ್ಲಿ ಆತ್ಮನಿರ್ಭರತೆ ಬೇಕು ಅಂತ ಹೇಳ್ತಾರೆ. ಆಶಯವಾಗದು ಸರಿ, ನಮ್ಮಲ್ಲಿ ಎಲ್ಲ ಸಂಪನ್ಮೂಲಗಳು ಇದ್ದಾವೆ. ಆದರೆ ಯಾವ ರೀತಿ ಅಮೇರಿಕಾ ತನ್ನ ಈ ಒಪ್ಪಂದಗಳ ಮೂಲಕ ಇನ್ಫ್ಯಾಕ್ಟ್ ಮನಮೋಹನ್ ಸಿಂಗ್ ಮತ್ತು ಅವತ್ತಿನ ಒಬಾಮಾ ನಡುವೆ ಆದ ಒಪ್ಪಂದದಿಂದ ಹಿಡಿದು ಆ ನಂತರದಲ್ಲಿ ಈಗ ಮೊದಲ ಮೋದಿ ಸರ್ಕಾರ, ಈಗ ಎರಡನೇ ಮೋದಿ ಸರ್ಕಾರ ಮತ್ತು ಈಗ ಮೂರನೇ ಮೋದಿ ಸರ್ಕಾರದ ಒಪ್ಪಂದಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಸೈನಿಕ ಸಾಮರ್ಥ್ಯದ ಒಟ್ಟಾರೆ ವಿಷಯಗಳು ಅಮೇರಿಕಾದ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿದೆ. ನೀವು ಬೇರೆ ದೇಶದಲ್ಲಿ ಯುದ್ಧದಲ್ಲಿ ತೊಡಗಿದ್ರೂ ಕೂಡ ಅಮೇರಿಕಾ ನಮ್ಮನ್ನು ರಿಮೋಟ್ ಕಂಟ್ರೋಲ್ ಮಾಡುವ ರೀತಿಯಲ್ಲಿ ನಮ್ಮ ಜುಟ್ಟನ್ನು ಅಮೇರಿಕಾಗೆ ಬಿಟ್ಟುಕೊಟ್ಟಿದ್ದೀವಿ. ಯಾಕಂದರೆ ಅದರ ಬಳಕೆಯ ಯಾವ ವಿವರಗಳನ್ನು ಅತ್ಯಂತ ತಾಂತ್ರಿಕ ವಿವರಗಳನ್ನು ಅವ್ರು ಬಿಟ್ಕೊಡೋದೇ ಇಲ್ಲ. ಆ ಗೋಪ್ಯತೆಯನ್ನು ಕಾಪಾಡ್ಕೋತಾರೆ. ಇದು ಒಂದು ನಮ್ಮ ಕೈಯನ್ನು ತಿರುಚುವುದಾದರೆ, ಅದ್ರ ಜೊತೆಗೆ ಎಂಥ ಭಾರತವನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂತಂದರೆ, ಈ ಒಪ್ಪಂದಗಳ ಜೊತೆಗೆ F-35 ವಿಮಾನಗಳನ್ನು ಭಾರತ ಕೇಳೇ ಇರಲಿಲ್ಲ. F-35 ವಿಮಾನಗಳನ್ನು ಆದರೂ ಕೂಡ ಏಕಪಕ್ಷೀಯವಾಗಿ ಟ್ರಂಪ್ ಸರ್ಕಾರ ಭಾರತಕ್ಕೆ ನಾವು F-35 ವಿಮಾನಗಳನ್ನು ಕೂಡ ಮಾರಾಟ ಮಾಡುತ್ತೇವೆ ಅಂತ ಘೋಷಿಸ್ಬಿಟ್ರು. ಇದನ್ನು ಭಾರತ ಕೂಡ ವಿರೋಧಿಸಲಿಲ್ಲ. ಯಾಕಿದು ಮುಖ್ಯ ಆಗುತ್ತೆ? F-35 ವಿಮಾನದ ಬಗ್ಗೆ ಈಗ ಏನು ನಂಬರ್ 2 ಅಮೇರಿಕಾದ ಸರ್ಕಾರದಲ್ಲಿ ಇರುವ ಎಲಾನ್ ಮಸ್ಕ್ಗೆ 2 ವರ್ಷದ ಕೆಳಗಡೆ ತನ್ನ ಟ್ವಿಟರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದ, F-35 ಅನ್ನೋದು ಬಿಳಿ ಆನೆ ಅಲ್ಲ, ಬಿಳಿ ಗೆಂಡಾಮೃಗದಿದ್ದಂತೆ, ಹಲವಾರು ರೀತಿಯ ಕೊರತೆಗಳಿಂದ ಕೂಡಿದೆ, ಇದನ್ನು ಬಳಸುವುದು ಅತಿ ದೊಡ್ಡ ಹಾನಿಕರ ದೇಶದ ಆರ್ಥಿಕತೆಗೆ, ತಾಂತ್ರಿಕವಾಗಿ ದೋಷಗಳಿಂದ ಕೂಡಿದೆ, ಬಳಕೆಯಲ್ಲೂ ದೋಷದಿಂದ ಕೂಡಿದೆ ಅಂತೇಳಿ ಗುಜರಿಗೆ ಹಾಕಿದ್ರು ಹೆಚ್ಚು ಕಡಿಮೆ.
F-35 ವಿಮಾನಗಳನ್ನು. ಒಂದೊಂದು F-35 ವಿಮಾನ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 800 ರಿಂದ 900 ಕೋಟಿ ರೂಪಾಯಿ ವೆಚ್ಚದ F-35 ವಿಮಾನಗಳು. ಈ ಥರ ಗುಜರಿಗೆ ಹಾಕಿರುವಂತಹ ಅಮೇರಿಕಾದ ಸರ್ಕಾರವೇ, ಅಮೇರಿಕಾದ ಸೈನಿಕ ಸಂಸ್ಥೆಗೆ ಪೆಂಟಗನ್ ಅಂತ ಕರೀತಾರೆ, ಪೆಂಟಗನ್ ಸಂಸ್ಥೆಯೇ ತುಂಬ ಸ್ಪಷ್ಟವಾಗಿ F-35 ಬಳಕೆಗೆ ಅಯೋಗ್ಯ ಅಂತ ಘೋಷಣೆ ಮಾಡಿದಂಥ ಗುಜರಿಗೆ ಬಿದ್ದಂಥ F-35 ವಿಮಾನಗಳನ್ನು ಭಾರತಕ್ಕೆ ಮಾರ್ತೀವಿ ಅಂತೇಳಿ ಭಾರತದ ಒಪ್ಪಿಗೆಯನ್ನು ತೆಗೊಳ್ಳದೆ ಟ್ರಂಪ್ ಘೋಷಣೆ ಮಾಡ್ತಾರೆ. ಬಾಯಿ ಮುಚ್ಕೊಂಡು ನರೇಂದ್ರ ಮೋದಿಯವರು ಅದನ್ನು ಒಪ್ಕೊಂಡು ಬರ್ತಾರೆ. ವಿದೇಶಾಂಗ ಮಂತ್ರಿ ಜೈಶಂಕರ್ ಅದರ ಬಗ್ಗೆ ಒಂದು ಮಾತಾಡೋದಿಲ್ಲ. ನಮಗದರ ಅಗತ್ಯವೇ ಇಲ್ಲ, ಅದನ್ನು ಬಳಸೋಕ್ಕೂ ಆಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಈ F-35 ವಿಮಾನವನ್ನು 1 ಗಂಟೆ ಬಳಸಿದ್ರೆ 28 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರೂಪಾಯಿ ಲೆಕ್ಕದಲ್ಲಿ ಒಂದು ಸಾರ್ಟಿ ಅಂತಾರೆ, ಒಂದು ಸಾರ್ಟಿಗೆ 28 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ಯಾವುದೇ ಲೆಕ್ಕದಲ್ಲಿ ನೋಡಿದ್ರೂ ಕೂಡ F-35 ವಿಮಾನಗಳು ಬೇಡವಾಗಿರೋದು, ನಮ್ಮ ಆರ್ಥಿಕತೆಯ ಮೇಲೆ ಹೊರೆ. ಆದರೆ ಅಮೇರಿಕಾಗೆ ಈಗಾಗಲೇ ಅದು ಹೊರೆಯಾಗಿ ಕೂತಿರೋದ್ರಿಂದ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ಭಾರತ ಅಲ್ಲಿ ನಮ್ಮಿಂದ ಖರೀದಿ ಮಾಡಬೇಕು ಅಂತೇಳಿ ಷರತ್ತನ್ನು ವಿಧಿಸಿದ್ದಾರೆ. ಇದು ಕೈ ತಿರುಚಿದಂಗಲ್ವ? ಒಬ್ಬ ದೇಶಭಕ್ತ ಪ್ರಧಾನಿ ಇದನ್ನು ಒಪ್ಕೊಳ್ಬೋದಾ? ಭಾರತದ ದೇಶಭಕ್ತರಿಗೆ ಪ್ರಶ್ನೆ ಹಾಕ್ಕೋಬೇಕು. ಪಕ್ಷ ಮುಖ್ಯ ಅಲ್ಲ, ಪ್ರಧಾನಿ ಮುಖ್ಯ ಅಲ್ಲ, ದೇಶ ಮುಖ್ಯ ಅನ್ನೋದಾದರೆ ನಮ್ಮ ದೇಶದ ಹಾಡು ಹಗಲು ಹರಾಜು ಹಾಕಿದ್ದಾರೆ. ಭಾರತದ ಆರ್ಥಿಕತೆ ಮೇಲೆ ಹೊರೆ, ಟ್ಯಾರಿಫ್ ದೃಷ್ಟಿನ, ಸುಂಕದ ದೃಷ್ಟಿನಲ್ಲೂ ಕೂಡ, ಸೈನಿಕ ಒಪ್ಪಂದದ ದೃಷ್ಟಿಯಲ್ಲೂ ಕೂಡ. ಇಷ್ಟೆಲ್ಲ ಆಯಿತು, ಅವ್ರು ಹೇಳ್ದಂಗೆಲ್ಲ ಕೇಳಿದ್ರು. ಭಾರತದ ಒಂದನ್ನಾದರೂ ಇವ್ರು ಮಾಡಿದ್ರೆ ಬೇರೆ ಏನು ಬೇಡ. ಅಕ್ರಮ ವಲಸಿಗರು ಅಂತ ಕರೀತಾರೆ. ಅಕ್ರಮ ವಲಸಿಗರು ಯಾಕೆ ಆಗ್ತಾರೆ? ಏನು ಮಾಡ್ತಾರಲ್ಲಿ? ಅಮೇರಿಕಾಗೆ ಹೋಗಿರೋ ಟ್ರಂಪ್ ಆದಿಯಾಗಿ ಇವರೆಲ್ಲರೂ ಅಕ್ರಮ ವಲಸಿಗರೇ. ಇದ್ರ ಬಗ್ಗೆ ನಾವೀಗಾಗಲೇ ಒಂದು ಎಪಿಸೋಡ್ ಮಾಡಿದ್ದೀವಿ. ಅದು ವಲಸಿಗರ ದೇಶ ಅಮೇರಿಕ. 400 ವರ್ಷದ ಕೆಳಗಡೆ ಇದ್ದಂಥ ಮೂಲ ನಿವಾಸಿಗಳಲ್ಲಿ ಹತ್ತತ್ರ 2 ಕೋಟಿ ಮೂಲ ನಿವಾಸಿಗರನ್ನ ಕೊಂದು ಈ ಯುರೋಪಿನ ಬಿಳಿಗರಲ್ಲಿರೋದು. ಹೊಟ್ಟೆಪಾಡಿಗೆ ಏನು ಮಾಡಿದ್ದಾರೆ? ಅಮೇರಿಕ ಸಾಮ್ರಾಜ್ಯಶಾಹಿ ದೇಶ ಆದಮೇಲೆ ಭಾರತದಂಥ, ಆಫ್ರಿಕಾದಂಥ ಎಲ್ಲ ಬಡ ದೇಶಗಳಲ್ಲಿದ್ದಂಥ ಸಂಪನ್ಮೂಲಗಳನ್ನು ಲೂಟಿ ಮಾಡಿ ಶಾಶ್ವತವಾಗಿ ಅಮೇರಿಕದ ಮೇಲೆ ಅವಲಂಬನೆ ಮಾಡುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಬದುಕನ್ನು ಅರಸ್ಕೊಂಡು ಸುಲಿಗೆ ಮಾಡಿದ್ದೀರಾ, ಇಲ್ಲೇನೂ ಇಲ್ಲ, ಅದರಿಂದ ಬದುಕನ್ನು ಅರಸ್ಕೊಂಡು ಅಮೇರಿಕಾಗೆ ಬಂದರೆ ಅವ್ರನ್ನ ಅಕ್ರಮ ವಲಸಿಗರು ಅಂತ ಅಂದ್ಬಿಟ್ಟು ಈಗೆಲ್ಲ ವಾಪಸ್ ಕಳಿಸ್ತಾ ಇದ್ದೀರಾ. ವಾಪಸ್ ಹೆಂಗೆ ಕಳಿಸ್ತಾ ಇದ್ದೀರಾ? ಭಾರತ ಅತ್ಯಂತ ಆಪ್ತ, ಮೋದಿಯ ಬಗ್ಗೆ ಎಲ್ಲರೂ ಗೌರವದಿಂದ ಮಾತಾಡ್ತಾರೆ. ಬೇಕಾಬಿಟ್ಟು ಮಾತಾಡ್ದ, ಬಾಯಿಗೆ ಬಂದಂಗೆ ಮಾತಾಡಿದ್ರು ಟ್ರಂಪ್ ಕೂಡ. ಆದರೆ ನಿನ್ನೆ ಮೊನ್ನೆ ಕೂಡ ಬಂದಿರೋ 2ನೇ 3ನೇ ವಿಮಾನಗಳಲ್ಲೂ ಕೂಡ ಅಕ್ರಮ ವಲಸಿಗರು ಅಂತ ಕರೆಯಲ್ಪಡುವ ಭಾರತೀಯರಿಗೆ ಕೈಗೆ ಕೋಳ, ಕಾಲಿಗೆ ಕೋಳ ಹಾಕ್ಕೊಂಡು ಬಂದಿದ್ದಾರೆ. 66 ಗಂಟೆ ನಿರಂತರ ಪ್ರಯಾಣದಲ್ಲಿ ಆಹಾರ ಕೊಡ್ದಿರ, ನೀರು ಕುಡಿಯೋಕ್ಕೆ ಬಿಡ್ದಿರ, ಶೌಚಾಲಯಕ್ಕೆ ಹೋಗ್ಬಿಡ್ದಿರ ಪ್ರಾಣಿ ಸದೃಶವಾಗಿ ನಡೆಸ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಮಿಲಿಟರಿ ವಿಮಾನದಲ್ಲಿ ಕರ್ಕೊಂಬರಬೇಡಿ, ಕೋಳ ಹಾಕಬೇಡಿ ಎನ್ನುವ ಪ್ರಸ್ತಾಪವನ್ನೂ ಕೂಡ ಭಾರತ ಮಾಡೋಕ್ಕಾಗಿಲ್ಲ. ಅಂದರೆ ಈ ಒಪ್ಪಂದದಿಂದ ನಾವು ಪಡ್ಕೊಂಡಿದ್ದೇನು? ಸಂಪೂರ್ಣವಾಗಿ ನೀವು ಹೇಳ್ದಂಗೆ ಕೇಳ್ತೀವಿ, ನಿಮ್ಮ ಗುಲಾಮರಾಗಿರ್ತೀವಿ ಅಂತಂದ್ಬಿಟ್ಟು ಪರೋಕ್ಷವಾಗಿ ಭಾರತದ 140 ಕೋಟಿ ಜನರ ಭಾರತೀಯರ ಮಾನವನ್ನು ಹರಾಜು ಮಾಡಿ ಭಾರತದ ಪ್ರಧಾನಿ ವಾಪಸ್ ಬಂದಿದ್ದಾರೆ. ಇದನ್ನು ವಿಕಟನ್ ಅನ್ನುವಂತಹ ತಮಿಳಿನ ಪತ್ರಿಕೆ ಈಗ ಕೈಗೆ ಕೋಳ ಹಾಕಿದ್ರು ಭಾರತೀಯರಿಗೆ ಅಂತಂದರೆ ಪ್ರಧಾನಿಗೂ ಕೋಳ ಹಾಕಿದಂಗೆ ಅಲ್ವಾ? ವ್ಯಂಗ್ಯ ಚಿತ್ರಗಳು ಅದನ್ನು ಉತ್ಪ್ರೇಕ್ಷಿತವಾಗಿ ತೋರಿಸ್ತವೆ. ಟ್ರಂಪು ಮತ್ತು ಮೋದಿ ಮಾತಾಡ್ತಿರೋದು ಮತ್ತು ಟ್ರಂಪ್ ಮೋದಿಗೆ ಕೈಕೋಳಗಳನ್ನು ಹಾಕಿರುವ ರೀತಿ ಒಂದು ವ್ಯಂಗ್ಯ ಚಿತ್ರವನ್ನು ಮಾಡಿದ್ರೆ ಆ ವಿಕಟನ್ ಪತ್ರಿಕೆ ವೆಬ್ಸೈಟೇ ಇಲ್ದಂಗೆ ಮಾಡಾಕ್ಬಿಡ್ತಿದ್ದಾರೆ. ಈಗ ಸುಮಾರಷ್ಟು ವಿವರಗಳನ್ನು ಮಾಧ್ಯಮದಲ್ಲಿ ಚರ್ಚೆ ಮಾಡ್ದಂಗೆ ಮಾಡಿದ್ದಾರೆ. ಮತ್ತು ಈ ಕೈಕೋಳಗಳನ್ನು ಹಾಕಿಸ್ಕೊಂಡು ಬರ್ತಿರೋವಂಥ ಭಾರತೀಯರ ಬಗ್ಗೆ ಯಾವುದೇ ಬಗೆಯ ಸಂದರ್ಶನಗಳು ಬರದಂತೆ ಒಂದು ಪರೋಕ್ಷವಾದಂಥ ಸೆನ್ಸಾರನ್ನು ವಿಧಿಸಿದ್ದಾರೆ. ಯಾವುದೇ ರೀತಿಯಲ್ಲೂ ಟ್ರಂಪ್ನ ಅಮೇರಿಕಾದ ಆಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳದಂತೆ ಭಾರತದ ಮಾಧ್ಯಮಗಳ ಮೇಲೆ ಪರೋಕ್ಷವಾದಂಥ ಒಂದು ಸೆನ್ಸಾರ್ಶಿಪ್ನ ಹೇರಿಕೆ ಮಾಡ್ತಿದ್ದಾರೆ. ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಭಾರತದ ಮೇಲೂ ಕೂಡ ಪ್ರಧಾನಿ ಹೊರಿಸ್ತಾ ಇದ್ದಾರೆ ಮೋದಿಯವರು. ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಲ್ಲ ಅವ್ರು ಮಾಡ್ತಿರೋದು, ಭಾರತದಲ್ಲೂ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಇನ್ಫ್ಯಾಕ್ಟ್ ಇದು ಭಾರತಕ್ಕೆ ಅತಿ ದೊಡ್ಡ ಅಪಾಯಕಾರಿ. ವಿದೇಶಾಂಗ ಕ್ಷೇತ್ರದಲ್ಲೂ ಕೂಡ ಇವತ್ತು ಜಗತ್ತಿನ ಒಟ್ಟಾರೆ ರಾಜಕಾರಣ ಬದಲಾಗ್ತಾ ಇದೆ.
ಒಂದು ಕಡೆ ಅಮೇರಿಕಾಗಿರೋ ಇನ್ನೂ ಅತಿ ದೊಡ್ಡ ಅಪಾಯ ಏನು? ಅಮೇರಿಕ ಎರಡನೇ ಮಹಾಯುದ್ಧ ಆದಮೇಲೆ ಬೇರೆ ಬೇರೆ ದೇಶಗಳು ತಮ್ಮ ನಡುವೆ ವಹಿವಾಟು ಮಾಡ್ಕೋಬೇಕಂದ್ರೂ ಕೂಡ ಡಾಲರ್ ಮೂಲಕ ವಹಿವಾಟು ಮಾಡ್ತಾರೆ. ಡಾಲರು ಅಂತಾರಾಷ್ಟ್ರೀಯವಾಗಿ ಒಂದು ವಿಶ್ವಾಸಾರ್ಹವಾದಂಥ ಕರೆನ್ಸಿಯಾಗಿದೆ. ಆದರೆ ಆ ಡಾಲರ್ ಬೇಕು ಅಂತಂದರೆ ಅಮೇರಿಕ ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ. ಅಮೇರಿಕ ಜೊತೆ ಒಪ್ಪಂದಗಳನ್ನು ಮಾಡ್ಕೋಬೇಕಾಗತ್ತೆ. ಅಮೇರಿಕಾದ ನಮಗೆ ಬ್ಯಾಡ್ಲಿಲ್ಲ ಅಂದರೂ ಅಮೇರಿಕಾದ ಸರಕುಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಅಥವಾ ಡಾಲರ್ ಬೇಕು ಅಂದರೆ ನಮ್ಮ ಖರೀದಿಗಳನ್ನು ನಮ್ಮ ವಸ್ತುಗಳನ್ನು ಸರಕುಗಳನ್ನು ಅಗದ ರೇಟ್ನಲ್ಲಿ ಅವರು ಕೊಡಬೇಕಾಗುತ್ತೆ. ಹೀಗಾಗಿ ಅಮೇರಿಕಾದ ಆರ್ಥಿಕ ಸಾಮ್ರಾಜ್ಯ ಡಾಲರ್ ಮೂಲಕ ನಮ್ಮ ಮೇಲೆಲ್ಲ ಹೇರಿಕೆ ಆಗುತ್ತೆ. ನಿಧಾನಕ್ಕೆ ಬದಲಾಗ್ತಿರೋ ಪರಿಸ್ಥಿತಿನಲ್ಲಿ ರಷ್ಯಾ, ಚೈನಾ, ಇಂಡಿಯಾ, ಸೌತ್ ಆಫ್ರಿಕಾ, ಬ್ರೆಜಿಲ್ ಈ 5 ದೇಶಗಳು ಬ್ರಿಕ್ಸ್ ಅಂತ, ಬ್ರೆಜಿಲ್, ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೈನಾ, ಎಸ್ ಅಂದರೆ ಸೌತ್ ಆಫ್ರಿಕಾ, ಈ ದೇಶಗಳು ಒಟ್ಟುಗೊಂಡು G7 ಅಮೇರಿಕಾ ನೇತೃತ್ವದ G7ಗೆ ಪ್ರತಿಯಾಗಿ ಇವರು ಒಂದು ಒಕ್ಕೂಟವನ್ನು ಮಾಡಿಕೊಂಡ್ರು. ಈ 5 ದೇಶಗಳು ನಿಧಾನಕ್ಕೆ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ತಮ್ಮ ತಮ್ಮ ದೇಶಗಳ ನಡುವೆ ವಹಿವಾಟಾದಾಗ ನಮ್ಮ ದೇಶಗಳ ಕರೆನ್ಸಿನಲ್ಲೇ ವಹಿವಾಟು ಮಾಡ್ಕೊಳ್ಳೋದು. ಈಗ ಚೈನಾದಿಂದ ಭಾರತ ಖರೀದಿ ಮಾಡುತ್ತೆ, ಆವಾಗ ಡಾಲರ್ ಬೇಕಾಗಿಲ್ಲ, ನಾನು ಯುವಾನ್ ಕೊಟ್ಟೆ ಖರೀದಿ ಮಾಡ್ತೀನಿ. ಚೈನಾದವರು ಭಾರತದಿಂದ ಖರೀದಿ ಮಾಡ್ತಾರೆ ಅಂದರೆ ಡಾಲರ್ಗೆ ಹೋಗಬೇಕಾಗಿಲ್ಲ, ರೂಪಾಯಿನಲ್ಲೇ ಖರೀದಿ ಮಾಡ್ತಾರೆ. ಅಂದರೆ ಭಾರತ ಮತ್ತು ಚೈನಾದ ಸಂಬಂಧಗಳು ಅಭಿವೃದ್ಧಿ ಹೊಂದದೆ, ಭಾರತ ರಷ್ಯಾ ಅಭಿವೃದ್ಧಿ ಹೊಂದದೆ. ಬಡ ದೇಶಗಳ ನಡುವೆ ಡಾಲರ್ನ ಅವಲಂಬನೆ ಮತ್ತು ಆಧಿಪತ್ಯವನ್ನು ಮೀರಿ ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ, ಉಸಿರಾಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ಸ್ವತಂತ್ರ, ಸ್ವಾಯತ್ತ, ಸ್ವಾಭಿಮಾನಿ ದೇಶ ನಡ್ಕೊಳ್ಳುವಂತಹ ರೀತಿ. ಆದರೆ ಇದರ ವಿರುದ್ಧ ಟ್ರಂಪು ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಪ್ರತ್ಯೇಕವಾಗಿ ಡಾಲರ್ ವಿರುದ್ಧ ನೀವೇನಾದರೂ ಮಾಡೋದಾದರೆ ಇನ್ನೊಂದಷ್ಟು ನಿಮ್ಮ ಮೇಲೆ ಸುಂಕ ವಿಧಿಸ್ತೀವಿ, 100% ಸುಂಕ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಒಂದು ಧ್ವನಿ ಎತ್ತಿಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಮಗೆ ಪ್ರತ್ಯೇಕ ಕರೆನ್ಸಿಯನ್ನು ಅಥವಾ ನಮ್ಮ ನಡುವೆ ಕರೆನ್ಸಿಯನ್ನು ನಾವು ಡಾಲರ್ಗೆ ವಿರುದ್ಧವಾಗಿ ಮಾಡುವಂತಹ ಯೋಚನೆಯೇ ಇಲ್ಲ ಅಂತಂದ್ಬಿಟ್ಟು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ಗೆ ನಾನು ಬದ್ಧ ಅಂತೇಳಿ ಈ ವಿಷಯದಲ್ಲೂ ಹೇಳಿ ಬಂದಿದ್ದಾರೆ. ಹಂಗೆ ನೋಡೋದಾದರೆ ನಮಗಿಂತ ಸಣ್ಣ ದೇಶ ಸೌತ್ ಆಫ್ರಿಕಾ ಸಡ್ಡೊಡೆದು ನಿಂತಿದೆ. ಅಮೇರಿಕಾ ಮಾಡ್ತಿರೋ ಅನ್ಯಾಯ, ವಿಶೇಷವಾಗಿ ಇಸ್ರೇಲ್ನ ಜೊತೆಗೆ ಸೇರಿ ಏನು ಗಾಜಾದಲ್ಲಿ ಮುಸ್ಲಿಮರ, ಪ್ಯಾಲೆಸ್ತೇನಿಯರ ನರಮೇಧ ಮಾಡ್ತಿದ್ದಾರೆ. ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದಂಥ ದಕ್ಷಿಣ ಆಫ್ರಿಕಾ ಈ ಇಸ್ರೇಲಿಗಳನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಕರ್ಕೊಂಡೊಯ್ತು. ಇವತ್ತು ಬ್ರಿಕ್ಸ್ನ ಭಾಗವಾಗಿರುವ, ಅಂದರೆ ಭಾರತದ ಸ್ನೇಹ ರಾಷ್ಟ್ರವಾಗಿರುವ ಸೌತ್ ಆಫ್ರಿಕಾ ಮೇಲೆ ಟ್ರಂಪು ಅಮೇರಿಕಾ ಮತ್ತು ಇಸ್ರೇಲ್ ಸ್ನೇಹದ ಈ ಒಂದು ಇಸ್ರೇಲ್ ಧೋರಣೆಯನ್ನು ಪ್ರಶ್ನಿಸಿದ್ರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಅಂತೇಳಿ ಸೌತ್ ಆಫ್ರಿಕಾ ಮೇಲೆ ದಿಗ್ಬಂಧನವನ್ನು ವಿಧಿಸಿದ್ದಾರೆ. ಅತ್ಯಂತ ಅನೈತಿಕವಾಗಿ ಎಲ್ಲ ಬಗೆಯ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರಿ 140 ಕೋಟಿ ಜನರಿರುವ ಒಂದು ಬೃಹತ್ ರಾಷ್ಟ್ರದ ಪ್ರಧಾನಿ ಇದನ್ನು ಅನ್ಯಾಯ ಅಂತ ಹೇಳಿಲ್ಲ. ಅಂದರೆ ಇಡೀ ಭಾರತದ ನಾಗರಿಕತೆಗೆ ಏನೊಂದು ಸ್ವಾಯತ್ತವಾದಂಥ, ಸ್ವಾಭಿಮಾನಿಯಾದಂಥ ಒಂದು ಅಸ್ಮಿತೆ ಇತ್ತು, ಅದನ್ನು ಅಮೇರಿಕಾದ ಪದತಳದಲ್ಲಿ ಸಮರ್ಪಿಸಿ ಬಂದಿದ್ದಾರೆ ಮತ್ತೊಂದು ಸತಿ ಭಾರತದ ಪ್ರಧಾನಿ ಮೋದಿಯವರು. ಅದು ಸುಂಕದ ಮೂಲಕ ಭಾರತದ ಆರ್ಥಿಕತೆಯನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋದ್ರಲ್ಲಿರ್ಬೋದು. ನಾನು ಆಗಲೇ ಹೇಳಿದಾಗೆ ಸುಂಕದಲ್ಲಿ ಈ ರೀತಿ ಒಪ್ಪಂದಗಳು ಏರ್ಪಟ್ಟರೆ ಭಾರತದ ರೈತ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಬ್ಯಾಡದಿದ್ರೂ ಕೂಡ F-35 ವಿಮಾನ ಮತ್ತು ಸೈನಿಕ ಒಪ್ಪಂದಗಳನ್ನ ಮಾಡಿಕೊಂಡು ಇಡೀ ನಮ್ಮ ರಕ್ಷಣಾ ವ್ಯವಸ್ಥೆಯ ಜುಟ್ಟನ್ನೇ ಅಮೇರಿಕಕ್ಕೆ ಕೊಟ್ಟು ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ. ಮೂರನೇದು, ಸ್ವಾಭಿಮಾನಿಯಾಗಿ ಬಡ ರಾಷ್ಟ್ರಗಳ ಒಟ್ಟುಗೂಡಿ ನಾವು ನಮ್ಮದೇ ಆದಂಥ ಸ್ವಾಭಿಮಾನಿ ಆರ್ಥಿಕತೆ ಮಾಡ್ಕೊಳ್ಳೋದನ್ನು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾಲ್ಕನೇದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಾದ ಬಿಳಿಯ ರಾಷ್ಟ್ರೀಯತವಾದ ಇಸ್ರೇಲ್ನಲ್ಲಿ ನೇತನ್ಯಾಹು ಮಾಡುವಂಥ ಯಹೂದಿ ರಾಷ್ಟ್ರೀಯತವಾದಕ್ಕೆ ಪೂರಕವಾಗಿ ಹಿಂದುತ್ವವಾದವನ್ನು ಸೇರಿಸಿ ಅತ್ಯಂತ ಪ್ರಗತಿ ವಿರೋಧಿ, ಪ್ರತಿಗಾಮಿ, ನರಭಕ್ಷಕ ಸಿದ್ಧಾಂತಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತೇಳಿ ಅತ್ಯಂತ ಅಮಾನವೀಯವಾದಂಥ ಒಪ್ಪಂದವನ್ನು ಮಾಡ್ಕೊಂಡು ಬಂದಿದ್ದಾರೆ. ದೇಶಭಕ್ತರಿಗೆ ನನ್ನ ನೇರವಾದ ಪ್ರಶ್ನೆ ಇದೆ, ಇದು ದೇಶಭಕ್ತಿಯ? ಭಾರತವನ್ನು ಹಾಡು ಹಗಲು ಹೀಗೆ ಅಮೇರಿಕಾಗೆ ಹರಾಜು ಮಾಡಿರುವುದು, 140 ಕೋಟಿ ಜನ ಇರುವ ಭಾರತದ ಅಸ್ಮಿತೆಯನ್ನು, ಅದರ ಸ್ವಾಭಿಮಾನವನ್ನು ಬದಿಗಿಟ್ಟು ನೀವು ಹೇಳ್ದಂಗೆ ಕೇಳ್ತೀವಿ ಏನೋ ಥರ ಹೇಳಿ ಬಂದಿರೋದನ್ನು ನೀವು ದೇಶಭಕ್ತಿ ಅಂತ ಕರಿತೀರಾ? ಪ್ರಧಾನಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ದೇಶ ಮುಖ್ಯ ಅನ್ನುವುದಾದರೆ ಈ ದೇಶದ ಪ್ರತಿಯೊಬ್ಬರೂ ಕೂಡ ಇದನ್ನು ಖಂಡಿಸಬೇಕು. ಹಾಗೂ
ನಿಜಕ್ಕೂ ಭಾರತ ಒಂದು ಸ್ವತಂತ್ರ ಸ್ವಾಯತ್ತ ದೇಶವಾಗುವ ದಿಕ್ಕಿನಲ್ಲಿ ನಮ್ಮನ್ನು ನಾವು ಕಟ್ಕೊಳ್ಬೇಕು. ಭಾರತ ಯಾವುದೋ ಒಂದು ಸಣ್ಣ ಪುಟ್ಟ ದೇಶ ಅಲ್ಲ, ಒಂದು ದ್ವೀಪ ರಾಷ್ಟ್ರವಲ್ಲ. ಎಲ್ಲವೂ ನಮ್ಮಲ್ಲಿ ಸಿಗುತ್ತೆ. ಗೃಹ ಮಾರುಕಟ್ಟೆಯನ್ನು ಗಟ್ಟಿಗೊಳಿಸ್ತಾ ಇಲ್ಲಿರುವ ದೇಶದ 140 ಕೋಟಿ ಜನರ ಆದಾಯ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋದರೆ ಜಗತ್ತಿಗೆ ಉಣಬಡಿಸುವಷ್ಟು ಸಾಮರ್ಥ್ಯ, ಜಗತ್ತಿನ ಆರ್ಥಿಕತೆಯನ್ನೇ ಹೆಚ್ಚಿಸುವ ಸಾಮರ್ಥ್ಯ ನಮಗಿದೆ. ಆದರೆ ಬೇಕಾಗಿರುವುದು ನಿಜಕ್ಕೂ ಕೂಡ ದೇಶಭಕ್ತ, ಸ್ವಾಭಿಮಾನಿ, ಸಮಾಜಮುಖಿ, ಸಮಾಜವಾದಿ ತಿಳುವಳಿಕೆ ಇರುವ ರಾಜಕೀಯ ನಾಯಕತ್ವ. ಆ ನಿಟ್ಟಿನಲ್ಲಿ ನಿಜಕ್ಕೂ ಎಲ್ಲ ದೇಶಭಕ್ತರು ಯೋಚಿಸಬೇಕು ಅಂತ ಹೇಳ್ತಾ ಇವತ್ತಿನ ಚರ್ಚೆ ಇಲ್ಲಿ ನಿಲ್ಲಿಸ್ತೀನಿ. ನಮಸ್ಕಾರ.